ಪರಿಸ್ಥಿತಿ ಎಷ್ಟು ಸಾರಿ ವಾಕ್ಯ ಕೇಳಿದ್ರು ಇನ್ನೂ ಕೇಳಿಲ್ವಾ ಅನ್ನುವ ರೀತಿಯಲ್ಲಿ ನಾವು ಇರಬಾರ್ದು. ಕೇಳಿಸಿಕೊಂಡಿದ್ದ ವಾಕ್ಯನ ನಾವು ಚುರುಕಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ ಮಾತ್ರ ಹೊಸ ಸಂಗತಿಗಳು ದೇವರು ಮಾತಾಡ್ತಾನೆ. ಇಲ್ಲದೆ ಹೋದ್ರೆ ಹೇಳಿದ್ದು ಸಂಗತಿ ನಿನಗೆ ಕೇಳುವಾಗಿರ್ತದೆ, ಇಲ್ಲಿ ಹೊಸ ಸಂಗತಿ ದೇವ್ರು ಮಾತಾಡ್ತಾ ಇದ್ರು ನಮಗೆ ಹಳೆಯ ಸಂಗತಿಯೇ ಹೇಳಿದಂಗಿರ್ತದೆ ಅಂತ ಕೆಲವು ಸಾರಿ. ಅದಕ್ಕೋಸ್ಕರ ಗಮನವಿಟ್ಟು ಕೇಳಿಸ್ಕೊಡ್ರಿ. ರೂತ ಪುಸ್ತಕದಲ್ಲಿ ಇಂಪಾರ್ಟೆಂಟ್ ಇರುವಂತ ವ್ಯಕ್ತಿಗಳು ಒಂದಿಬ್ರು ಮೂವರು ಅಷ್ಟೇ ಮಾತು. ಯಾರಂದ್ರೆ ರೂತಳ ಅತ್ತೆ ಹೆಸರು ನೊಹೇಮಿ, ರೂತಳ ಮದುವೆ ಮಾಡಿಕೊಳ್ಳುವಂತ ಹೆಸರು ಗಂಡ ಬೋವಜ್. ಇವ್ರು ಮೂವರು ಬಹಳ ಇಂಪಾರ್ಟೆಂಟ್. ನೇರುವಂತವರೆಲ್ಲ ಓದ್ಬಿದ್ದಾಳೆ, ಮೊಲನ್ ಕಿಲರ್ ಅವರೆಲ್ಲರೂ ಇದ್ದಾರೆ. ಮತ್ತೆ ಅವರೆಲ್ಲರನ್ನ ಜಾಸ್ತಿ ಲೆಕ್ಕ ಮಾಡೋದಿಲ್ಲ. ಆದ್ರೆ ಬೋವಜ್ನ ಪ್ರಾಮುಖ್ಯವಾದ ವ್ಯಕ್ತಿಯಲ್ಲಿ ನಾವು ನೋಡಬಹುದು. ಬೋವಜ್ ಅಂದ್ರೆ ಅರ್ಥ ಏನಂದ್ರೆ ಬಲವಂತನು. ಎಲ್ಲ ಹೇಳಿ ಒಂದ್ಸಾರಿ. ಬಲವಂತನು ತೆಲುಗಿನಾಗ ಏನಂತಾರ? ಬಲವಂತುಡು. ಏನಂತಾರ? ಬಲವಂತುಡು, ಬಲವಂತನು ಅಂತ ಹೇಳ್ತಾರ ಮಾತು. ದೇವರ ವಾಕ್ಯದಲ್ಲಿ ದಾವೀದನ ಮಗ ಸೊಲೊಮನ್ ರಾಜ ಅರಸನಾದಾಗ 40 ವರ್ಷ ಪರಿಪಾಲಿಸುವ ಸಮಯದಲ್ಲಿ 20 ವರ್ಷ ಬರೇ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಆತನ ಜೀವನ ಮುಗಿಸಿದಂತೆ. ಎಷ್ಟು ವರ್ಷ? 20 ವರ್ಷಗಳು ಬರೇ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ. 7 ವರ್ಷ ದೇವರಾಲಯ ಕಟ್ಟಣ, 13 ವರ್ಷ ಆತನ ಅರಮನೆಗಳ ಕಟ್ಟಿಕೊಡಮ್ಮ. ಎಷ್ಟು ವರ್ಷ ದೇವರಾಲಯ ಕಟ್ಟಣ? ಎಷ್ಟು ವರ್ಷಮ್ಮ? 7 ವರ್ಷ ದೇವರ ಆಲಯ ಕಟ್ಟಣ, 13 ವರ್ಷ ತಾನು ವಾಸ ಮಾಡುವ ಅರಮನೆ ಕಟ್ಟಣ. ಟೋಟಲ್ 40 ವರ್ಷ ಆಡಳಿತ ಮಾಡಣ, 20 ವರ್ಷ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ತನ್ನ ಜೀವನ ಮುಗಿಸನ. 7 ವರ್ಷ ಕಟ್ಟಿರುವ ದೇವರಾಲಯದಲ್ಲಿ ಮುಖ್ಯವಾಗಿ 2 ಕಂಬಗಳು ಕಟ್ಟಿ ಮುಂದೆ ಇಟ್ಟಿದ್ದ ಮಾತು. ಬಹಳ ಕಂಬಗಳಿದ್ದುವು ದೇವರ ಆಲಯಕ್ಕೆ, ಆದ್ರೆ 2 ಕಂಬಗಳು ಆಲಯದ ಮುಂದೆ ಕಟ್ಟಿ ಸಪೋರ್ಟ್ ಕೊಟ್ಟಿದ್ದ ಮಾತು. ಒಂದು ಕಂಬ ಬಲಗಡೆಗೆ, ಒಂದೊಂದು ಕಂಬ ಎಡಗಡೆಗೆ. ಆ ಕಂಬಕ್ಕ 2 ಹೆಸರಿಟ್ಟಿದ್ದ ಮಾತು. 1ನೇ ಅರಸುಗಳು 7ನೇ ಅಧ್ಯಾಯ 21ನೇ ವಚನ ಓದಿದ್ರೆ ನಿಮಗೆ ಅಲ್ಲಿ ಬರೆಯಲ್ಪಟ್ಟ ಮಾತು. ಬೋವಜ್ ಅಂದ್ರೆ ಅರ್ಥ ಏನಂದ್ರೆ ಬಲವಂತನು, ಬಲವಂತುಡು ಅಂತ. 1ನೇ ಕಂಬಕ್ಕ ಯಾಕೀನ್ ಅಂತೇಳಿ ಹೆಸರಿಟ್ಟು, 2ನೇ ಕಂಬಕ್ಕ ಬೋವಜ್ ಅಂತೇಳಿ ಹೆಸರಿಟ್ಟಿದ್ದ ಮಾತು ಸೊಲೊಮನನು. ಓದಿ ಒಂದ್ಸಾರಿ. 1ನೇ ಅರಸುಗಳು 7ನೇ ಅಧ್ಯಾಯ 21ನೇ ವಚನ ಓದಿ ಒಂದ್ಸಾರಿ. ಅವನು ಆ 2 ಕಂಬಗಳನ್ನು ದೇವಾಲಯದ ಮಂಟಪದ ಬಳಿಯಲ್ಲಿ ನಿಲ್ಲಿಸಿ ಬಲಗಡೆ ಕಂಬಕ್ಕೆ ಯಾಕೀನ್ ಎಂದು ಎಡಗಡೆ ಕಂಬಕ್ಕೆ ಬೋವಜ್ ಎಂದು ಹೆಸರಿಟ್ಟನು. ಅಂದ್ರೆ ಬೋವಜ್ ಅಂದ್ರೆ ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಅದು ಸ್ಥಿರವಾಗಿರುವಂತದ್ದಾಗಿದೆ ಮಾತು. ಇಲ್ಲಿ 2 ಕಂಬಗಳಿದ ಮಾತು. ಒಂದು ಯಾಕಿನ್ ಅಂತ ಹೆಸರಿಟ್ಟನ, ಇನ್ನೊಂದು ಬೋವಜ್ ಅಂತ ಹೆಸರಿಟ್ಟನ. ಯಾಕಿನ್ ಅಂತಂದ್ರೆ ಸ್ಥಿರಪಡಿಸುವಂತದ್ದು, ಬೋವಜ್ ಅಂದ್ರೆ ಬಲವಂತನು, ಬಲಪಡಿಸುವಂತದ್ದು. ನಾನು ಯಾಕಿನ್ ಕುರಿತಾಗಿ ಮಾತಾಡ್ತಾ ಇಲ್ಲ, ಬೋವಜ್ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಮಾತು. ಬೋವಜ್ ಅಂದ್ರೆ ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಅರ್ಥ ಮಾತು. ದೇವರ ಆಲಯವನ್ನು ಕಟ್ಟಿ ಸೊಲೊಮೋನನು 2 ಕಂಬಗಳನ್ನು ನಿಲ್ಲಿಸಿ, ಒಂದು ಕಂಬಕ್ಕೆ ಯಾರ ಹೆಸರು ನಾಮಕರಣ ಮಾಡ್ಯಾನ? ಎಲ್ಲ ನೋಡ್ರಿ, ನೆನಪು ಮಾಡಿಕೊಳ್ರಿ. 2 ಕಂಬಗಳನ್ನು ನಿಲ್ಲಿಸಿ ಒಂದು ಕಂಬಕ್ಕ ಬೋವಜ್ ಅಂತ ಸೊಲೊಮೋನನ ಹೆಸರಿಟ್ಟನಂದ್ರೆ, ಬೋವಜ್ ಅಂದ್ರೆ ಬಲವಂತನು. ಎಲ್ಲ ನೋಡ್ರಿ ಸಾರಿ, ಎಲ್ಲ ನೋಡ್ರಿ, ಬಲವಂತನು, ಬಲವಂತುಡು ಅಂತ ತಿಳಿದ. ಬೈಬಲ್ ನಲ್ಲಿ ಬೋವಜ್ಗೆ ಕೆಲವು ಗುಣಗಳಿದ ಮಾತು. ಬೋವಜ್ಗೆ ಏನದವ? ಕೆಲವು ಗುಣಗಳಿದ ಮಾತು. ಬೋವಜ್ ಅಂದ್ರೆ ಬಲವಂತನು. ಬಲವಂತನಂತಂದ್ರೆ ಏನು? ಬಲವಂತುಡು ಅಂತ ನೀವು ತೆಲುಗಿನಾಗ ಅನ್ಕೊಳ್ರೆ, ಯೆಶಾಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ 5 ನಾಮಗಳಿದ ಮಾತು ದೇವರದ್ದು. ಎಷ್ಟು ನಾಮಗಳಿದಾವ? 5 ನಾಮಗಳಿದ ಮಾತು. ತೆಲುಗಿನಾಗಾದ್ರೆ ಈ ಹೆಸರಲ್ಲಿ ಬರ್ತದ ಮಾತು. ನಾನು ಹೇಳ್ತಾನಲ್ಲ, ಪದೇ ಪದೇ ಹೇಳ್ತಾನಲ್ಲ, ಬಲವಂತುಡು ಬಲವಂತುಡು ಅಂತ ಹೇಳ್ತಾನಲ್ಲ, ಆ ಹೆಸರು ನಾಮ ಬರ್ತದ ಅದರಲ್ಲಿ. ಆಶ್ಚರ್ಯಕರುಡು, ಆಲೋಚನಕರ್ತ, ನಿತ್ತುಡಕು ತಂಡ್ರಿ, ಸಮಾಧಾನ ಪ್ರಭುವ,
బలవంతుడైన దేవుడు. చమಳ తట్టడెಲ್ಲವೇ హల్లెలూయా. ಆ ನಾಮನ ಸೊಲೊಮೋನನು ದೇವರಾಲಯ ಕಟ್ಟಿ ಕಂಬಗಳನ್ನು ನಿಲ್ಲಿಸಿದಾಗ ಆ ನಾಮನ ಆತನ ಏನ್ ಮಾಡಿರಂದ್ರೆ ಅದಕ್ಕ ಸ್ಮರಣೆ ಮಾಡಿ ಆ ಕಂಬಗಳಿಗೆ ಒಂದು ಕಂಬಕ್ಕ ಬೋವಾಜ್ ಅಂತ ಹೆಸರಿನಂತಂದ್ರೆ ಬೋವಾಜ್ನಿಗೆ ನಾವ್ ಯಾರಿಗೆ ಹೋಲಿಸ್ಬೋದು ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಹೋಲಿಸ್ಬೋದು. ಅಲ್ಲಲ್ಲಿ ಒಂದ್ಸಾರಿ ಬೋವಾಜನಿಗೆ ಇರುವಂತ ಗುಣ ಅಂದ್ರೆ ದೇವರಲ್ಲಿರುವಂತ ಗುಣ ಬೋವಾಜನಲ್ಲಿ ಐತೆ ಮಾತು. ಮೊದಲನೇದು ಆತನ ಹೆಸರಿನಲ್ಲೇ ಐತೆ ಮಾತು. ಬಲವಂತುಡು ಅಂತಂದ್ರೆ ಆತನು ಬಹಳ ಶ್ರೀಮಂತನ ಮಾತು. ಬೈಬಲ್ನಲ್ಲಿ ಬಹಳ ಹೊಲಗಳಿದ ಮಾತು. ಆ ಸುಗ್ಗಿ ಕಾಲದಲ್ಲಿ ಗೋಧಿ ಹೊಲಗಳು ಎಷ್ಟೋ ಹೊಲಗಳಿದಾವಂತೆ ಬೈಬಲ್ ಹೇಳ್ತದೆ. ಒಂದ್ಸಾರಿ ನೋಡ್ರಿ ಎಷ್ಟು ಹೊಲಗಳು ಆತನ ಶ್ರೀಮಂತನಿಗೆ ಈ ಬೈಬಲ್ ಅಲ್ಲಿ ಬರೆಯಲ್ಪಡಪ್ಪ. 2ನೇ ವಚನ ಒಂದ್ಸಾರಿ ಓದ್ರಿ. 2ನೇ ವಚನ 2, 3ನೇ ವಚನ ಓದ್ರಿ ಒಂದ್ಸಾರಿ. 2ನೇ ಅಧ್ಯಾಯ 2, 3 ವಚನ. ಮೋಹಪಳಾದ ರೂತಳು ನೊಹಮಿಗೆ ನಾನು ಹೋಗಿ ಯಾವನು ನನಗೆ ದಯ ತೋರಿಸುವನು ಅವನ ಹೊಲದಲ್ಲಿ ಅಕ್ಕಲತನಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು. ಅದಕ್ಕೆ ಅವಳು ನನ್ನ ಮಗಳೇ ಏನ್ ಮಾಡು ಹೋಗು ಎನ್ನಲು ಆಕೆಯು ದೈವ ಯೋಗದಿಂದ ಎಲಿಮೆಲಿಕನ ಗೋತ್ರದವನಾದ ಬೋವಾಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವರ ಹಿಂದೆಯಿಂದ ಏನ್ ಮಾಡ್ತಾಳೆ ಅಮ್ಮ ಅಕ್ಕಲಾಯ್ತಾ ಇದ್ದಳು. ಆಗ ಬೋವಾಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ ಯೆಹೋವನು ನಿಮ್ಮ ಸಂಗಡ ಇರಲಿ ಅಂದನು. ಅವರು ಯೆಹೋವನು ನಿನ್ನನ್ನು ಏನ್ ಮಾಡ್ಲಕ್ಕಂದ್ರು ಆಶೀರ್ವದಿಸಲಿ ಎಂದು ಅರಿಸಿದರು. ಆವಾಗ ಏನ್ ಹೇಳ್ತದನ ಬೋವಾಜನು ಕೊಯ್ಯುವರ ಮೇಲಿಸಿದ ತನ್ನ ಸೇವಕನನ್ನು ಇವಳು ಯಾರ ಹುಡುಗಿ ಎಂದು ಕೇಳಿದ್ದಕ್ಕೆ ಅವನು ಸಾಕು 8ನೇ ವಚನ ಓದುವಾಗ 8ನೇ ವಚನ ಓದಪ್ಪ. ಆಗ ಕೇಳಿಸ್ಕೊಡ್ರಿ ಎಲ್ಲರೂ. ಆಗ ಬೋವಾಜನು ರೂತಳಿಗೆ ನನ್ನ ಮಗಳೇ ಕೇಳು ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ. ಸಾಕು. ಬೋವಾಜ್ ಅಂದ್ರೆ ಬಲವಂತನು ಅನ್ನೋದಕ್ಕೆ ಕಾರಣ ಅಂದ್ರೆ ಆತನಿಗೆ ಸಮೃದ್ಧಿಯಾದ ಆಸ್ತಿ ಐತಿ ಮಾತು. ಆ ಕಾಲದಲ್ಲಿ ಸಮೃದ್ಧಿಯಾದ ಬೆಳೆ ಬಂದಿದೆ, ಸಮೃದ್ಧಿಯಾದ ಹೊಲಗಳಿದ್ದಾವೆ ಬೋವಾಜನಿಗೆ. ಆತನ ಹೆಸರಿನಲ್ಲೇ ಬಲವಂತನಂತಂದ್ರೆ ಬಲಪಡಿಸುವಾತನು, ದಿಕ್ಕಿಲ್ಲದವರನ್ನ, ವಿಧಿವೆವರನ್ನ, ಅನಾಥರನ್ನ. ಅದಕ್ಕೋಸ್ಕರವೇ ಆತನು ಆದರಿಸುವಾತನಾಗಿದ್ದಾನೆ ಮಾತು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಬಳಿಗೆ ಬರುವವರನ್ನ ಏನ್ ಮಾಡ್ತಂದ್ರೆ ಎಷ್ಟು ಮಾತ್ರಕ್ಕೂ ಕೈ ಬಿಡುವುದಿಲ್ಲ ಅಂತ ಎಷ್ಟು ಮಾತ್ರಕ್ಕೂ ಆತನು ಧಿಕ್ಕರಿಸುವುದಿಲ್ಲಂತೆ, ಆದರಿಸನಂತೆ, ಆತನು ಬಲಪಡಿಸನ ಮಾತು. ಅದಕ್ಕೋಸ್ಕರವೇ ಬೋವಾಜನಲ್ಲಿರುವಂತ ಗುಣ ಯಾರ ಗುಣ ಅಂದ್ರೆ ಯೇಸು ಕ್ರಿಸ್ತನ ಗುಣ. ಯಾರ ಗುಣ ಹೇಳ್ರಿ? ಯೇಸು ಕ್ರಿಸ್ತನ ಗುಣ. ಬೋವಾಜನ್ನ ಯೇಸು ಕ್ರಿಸ್ತನಿಗೆ ಹೋಲಿಸ್ಕೊಂಡ್ರೆ ರೂತಳ್ಳ ಸಭೆಗೆ ಹೋಲಿಸ್ಕೊಳ್ಬೇಕಂತೆ, ಸಂಘಕ್ಕೆ ಹೋಲಿಸ್ಕೊಳ್ಬೇಕು. ಶುದ್ಧ ಸಭೆ, ಶುದ್ಧ ಒಂದು ಸಿದ್ಧತೆಗೆ ಹೋಲಿಸ್ಕೊಳ್ಬಹುದು ಮಾತು. ಎದಕ್ಕಂದ್ರೆ ಇವರಿಬ್ಬರು ಎಲ್ಲಿ ಭೇಟಿ ಆಗ್ಯಾರಂತಂದ್ರೆ ಹೊಲದಲ್ಲಿ ಭೇಟಿ ಆಗ್ಯಾರ ಮಾತು. ಮೊದಲನೇದಾಗಿ ಎಲ್ಲಿ ಭೇಟಿ ಆಗ್ಯಾರ? ಹೊಲದಲ್ಲಿ ಭೇಟಿ ಆಗ್ಯಾರ. ಕೊಯ್ಯುತ್ತಾ ಇದ್ದಾರೆ, ಫಲ ಬಂದಿದೆ, ಗೋಧಿ ಸುಗ್ಗಿ ಕಾಲ ಬಂದಂತೆ ಎಲ್ಲರೂ ಕೊಯ್ತಾ ಇದ್ದಾರೆ. ಕೊಯ್ತಾ ಇರುವ ಸಮಯದಲ್ಲಿ ಬೋವಾಜ್ ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಏನಂತದಂತೆ ಕೊಯ್ಯುವರು ನೋಡಿ, ಯೆಹೋವನು ನಿಮ್ಮನ್ನು ಏನ್ ಮಾಡ್ಲಿ? ಆಶೀರ್ವಾದ ಮಾಡಲಿ, ಯೆಹೋವನು ನಿಮ್ಮ ಸಂಗಡ ಇರಲಿ ಅಂತೇಳಿ ಅವ್ರನ್ನ ಅಂದಾಗ ಆ ಕೆಲಸ ಮಾಡುವಂತಂದ್ರೆ ಏನಂದ್ರೆ ಯೆಹೋವನು ನಿನ್ನನ್ನು ಕೂಡ ಏನ್ ಮಾಡ್ಲಿ? ಆಶೀರ್ವಾದ ಮಾಡಲಿ ಅಂತ. ಎಂತ ಒಳ್ಳೆ ಮಾತು ಕೆಲಸಗಾರರ ಹತ್ರ ಮಾತಾಡ್ತದ. ಅಹಂಕಾರ ಇಲ್ಲದೆ, ಅಧಿಕಾರ ತೋರಿಸಲಾರದೆ, ಸಮಾಧಾನವಾಗಿ ಆತನು ಪ್ರೀತಿಯಿಂದ ಕೆಲಸ ಮಾಡೋದ್ರ ಹತ್ರ ಮಾತಾಡ್ತಂದ್ರೆ ಯೇಸು ಕ್ರಿಸ್ತನುಗಳಾಗಿ ತನ್ನ ಮಹಿಮೆಯನ್ನು, ತನ್ನ ಪದವಿಯನ್ನು, ತನ್ನ ಪ್ರಭಾವವನ್ನು, ದೇವದೂತರ ಆರಾಧನೆಯನ್ನು ಬಿಟ್ಟು ಭೂಮಿಗೆ ಬಂದಾಗ ಎಲ್ಲರನ್ನ ಕನಿಕರಿಸಿದ, ಎಲ್ಲರಿಗೆ ದಯ ತೋರಿಸಿದ, ಧಿಕ್ಕರಿಸಲ್ಪಟ್ಟವರನ್ನ ಹತ್ತಿರ ಕರ್ಕೊಂಡು ಅಮ್ಮ ಅಂತೇಳಿ ಆತನು ಬಾಯಿ ತೆರೆದು ಹೇಳಿದ ಮಾತು. ಅದಕ್ಕೋಸ್ಕರವೇ ಆತನು ಬಲಪಡಿಸಿದ ಅನೇಕರನ್ನ, ಆತನು ಏನ್ ಮಾಡಿದ್ರೆ ಆತನು ಸಮಾಧಾನ ಪಡಿಸಿದ ಅನೇಕರನ್ನ, ಆತನು ಪ್ರೀತಿಸಿದ ಮಾತು. ಯೇಸು ಸ್ವಾಮಿ ಅದೇ ಗುಣ ಯಾರ ಹತ್ರ ಐತಂದ್ರೆ ಬೋವಾಜನ ಹತ್ರ ಐತಿ. ಯಾರ ಹತ್ರ ಐತಿ? ಬೋವಾಜನ ಹತ್ರ ಐತಿ. ಕೀರ್ತನೆಗಾರ ಹೇಳ್ತಾನೆ 62ನೇ ಅಧ್ಯಾಯ
ಕೀರ್ತನೆಗಾರನ 62ನೇ ಅಧ್ಯಾಯ ಒಂದ್ ಸಾರಿ 11ನೇ ವಚನ ಓದ್ರ ಒಂದ್ ಸಾರಿ. ಕೀರ್ತನೆಗಾರನ ಏನಂತ ಹೇಳ್ತಾನೆ ಅಂತಂದ್ರೆ, ಸರ್ವ ಅಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ ಎರಡಾವರ್ತಿ ಹೇಳಿದ್ದನ್ನು ಕೇಳಿದ್ದೇನೆ. ದೇವರು ಸರ್ವಾಧಿಕಾರಿ ಅಂತೇಳಿ ಒಂದು ಸಾರಿ ಅಲ್ಲ, ಎಷ್ಟು ಸಾರಿ? 2 ಸಾರಿ. ಈ ವಚನ ಅರ್ಥ ಆಗ್ಬೇಕಂದ್ರೆ 10ನೇ ವಚನ ಓದ್ರ ಮೇಲೆ ಸ್ವಲ್ಪ. ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡಿರಿ. ಅನ್ಯಾಯದಿಂದ ಸಂಪಾದಿಸಿದ್ದನ್ನು ಏನ್ ಮಾಡ್ಬೇಡ್ರಿ? ನೆಚ್ಚಬೇಡ್ರಿ. ಸುಲಿಗೆಯಿಂದ ಗಳಿಸಿ ಕೊಕ್ಕಿರಬೇಡಿರಿ. ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡ್ರಿ. ಯಾಕಂದ್ರೆ ಸರ್ವಾಧಿಕಾರ ಯಾರ್ದು? ದೇವರದೇ ಎಂದು ದೇವರು ಒಮ್ಮೆ ಅಲ್ಲ 2 ವರ್ತಿ ಹೇಳಿದ್ದನ್ನು ಕೇಳಿದ್ದೇನೆ. ಜನನ ನೋಡಿ, ಜನರ ಪ್ರಭಾವ ನೋಡಿ, ಜನರ ಸ್ವಭಾವ ನೋಡಿ, ಜನರ ಅಭಿವೃದ್ಧಿ ನೋಡಿ ನೀವೇನು ಟೆನ್ಷನ್ ತಗಬಾಡ್ರಿ. ಎಲ್ಲ ಅಧಿಕಾರವು ಯೇಸು ಪ್ರಭುದೇ. ಚಪಳ ತಟ್ಟಣ. ಎಲ್ಲ ಅಧಿಕಾರ ಯಾರು? ಯೇಸು ಪ್ರಭುದೇ. ಜನರು ಎಚ್ಚರ ಪಡ್ತಿರುವಾಗ, ಜನರು ಅಧಿಕಾರಿಗಳಿಗೆ ಬರುವಾಗ, ಜನರು ಫಲವಂತರಾಗುವಾಗ, ಜನರು ಅಭಿವೃದ್ಧಿ ಆಗುವಾಗ, ಅನ್ಯಾಯವಾಗಿ ಸಂಪಾದನೆ ಮಾಡ್ಕೊಳ್ಳುವಾಗ ನೀವೇನ್ ಟೆನ್ಷನ್ ತಗಬಾಡ್ರಿ. ಯಾಕಂದ್ರೆ ಪ್ರತಿ ಒಂದು ಅಧಿಕಾರ ಯಾರ ಕೈಲಿ ಐತೆ ಅಂತೇಳಿನ? ದೇವರ ಕೈಲಿ ಐತಿ. ಮಾತು ಒಂದು ಅರ್ಥಲ್ಲ 2 ಸಾರಿ ನಮಗೆ ಹೇಳಿದ್ದನ್ನು ಕೇಳಿದಂತ ಮಾತು. ಬೋವಜ್ ಅಂದ್ರೆ ಫಲವಂತನು ಪ್ರಿಯರ ಮಕ್ಕಳೇ. ಅನೇಕರನ್ನ ಕನಿಕರಿಸುವಂತ ಆತನು, ಅನೇಕರಿಗೆ ದಯ ತೋರಿಸುವಂತ ಆತನು. ಅದಕ್ಕೋಸ್ಕರವೇ ಆತನು 5 ನಾಮಗಳಲ್ಲಿ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮವುಳ್ಳ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಅನ್ನುವ ನಾಮದಲ್ಲಿ ಬಲವಂತುಡೈನ దేవుడు ಅಂತೇಳಿ ನಮಗೆ ತೆಲುಗಿನ ಬರ್ತದ ಮಾತು. ಒಂದ್ಸಲ ನೀವು ಆಲೋಚನೆ ಮಾಡ್ರಿ, ಬೋವಜಲ್ಲಿರುವಂತಹ ಗುಣ ಅದು ಯೇಸು ಕ್ರಿಸ್ತನ ಗುಣ ಮಾತು. ಅದಕ್ಕೋಸ್ಕರವೇ ಆ ಕಾಲದಲ್ಲಿ ಕೊಯ್ಲಿಕ್ಕೆ ಬಂದಿರುವ ಕಾಲದಲ್ಲಿ ವಿಧಿವೇರು, ಅನಾಥರು, ದಿಕ್ಕಿದವರು ಆತ ಹೊಲಕ್ಕೆ ಬಂದು ಅಕ್ಕಲ ಹಾಯಿಸ್ಕೊಳ್ತಾರಂತೆ. ಇದು ಧರ್ಮಶಾಸ್ತ್ರದ ಪ್ರಕಾರ ಒಂದು ರೂಲ್. ಎದಕ್ಕಂದ್ರೆ ಅಷ್ಟು ಹೊಲದಲ್ಲಿ ಓಟು ಮೂಲೆಯಲ್ಲಿರುವುದು ಕೂಡ ಕೊಯ್ಯಕ್ಕಿಲ್ಲ ಮಾತು. ಹೊಲ ಯಾರ್ದನ್ನಾಗಿರಲಿ. ಇವಾಗ ಹೆಂಗೋ ಗೊತ್ತಿಲ್ಲ ಆಗಲಿ ಪರಿಸ್ಥಿತಿ. ಇಸ್ರಾಯೇಲ್ ಪದ್ಧತಿ ಹೇಳ್ತದೆ, ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ರಿ. ಇಸ್ರಾಯೇಲ್ ಪದ್ಧತಿ ಏನಂತಂದ್ರೆ ಹೊಲ ಸಮೃದ್ಧಿಯಾಗಿ ಬೆಳೆದ ಕಳ್ರಿ. ಹೊಲ ಸಮೃದ್ಧಿಯಾಗಿ ಬೆಳೆದಾಗ ಸಾಲುಗಳು ಹಿಡ್ಕೊಂಡ್ರ ಅಂದ್ರೆ ಪೈಕಂತ ಹೋದ್ರ ಮಾತು. ಒಂದು ವೇಳೆ ಪೈಕಂತ ಹೋಗುವ ಸಮಯದಲ್ಲಿ ಒಂದು ತೆನೆ ಪೈಲಾರ್ದಾಗ ಮರ್ಕೊಂಡು ಹೋಗಿರೋದಕ್ಕ ಹಿಂದಕ್ಕೊಂದು ಕೊಯ್ಯಂಗಿಲ್ಲ, ಅದು ನಂಗೆ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಯಾಕೆ ಗೊತ್ತಾ? ಎದಕ್ಕೆ ಬಿಟ್ಟರಂದ್ರೆ ವಿಧಿವೇವರಿಗೆ ಅದು, ಅನಾಥರಿಗೆ ಅದು, ಪರದೇಶಿಗಳಿಗೆ ಅದು, ದೇಶ ಬಿಟ್ಟು ದೇಶಕ್ಕೆ ಬಂದು ಬದುಕ ಬಂದವರಿಗೆ, ಈ 4 ಜನರಿಗೆ ಧರ್ಮಶಾಸ್ತ್ರದಲ್ಲಿ ಮೋಶೆ ಬರೆದಿದ್ದ ಮಾತು. ನೀವು ಹೊಲದಲ್ಲಿ ಕೊಯ್ಯುವ ಸಮಯದಲ್ಲಿ ಯಾರಾದ್ರೂ ಬಂದು ಅಕ್ಕಲ ಹಾಕಿಕೊಳ್ಳುವ ಸಮಯದಲ್ಲಿ ಏನ್ ಮಾಡ್ರಂದ್ರೆ, ನೀವು ಕೊಯ್ತಾ ಹೋಗುವಾಗ ನಿಮ್ಮ ಕೈಯಿಂದ ಸಿವುಡು ಕೆಳಗಡೆ ಬಿತ್ತ ತಗಬಾರ್ದು, ಅದು ಅವರಿಗೆ ಬಿಟ್ಟು ಬಿಡ್ರಿ. ಅಂತ ಸಂದರ್ಭದಲ್ಲಿ ಗೋಧಿ ಹೊಲ ಕೊಯ್ತಾ ಇರುವ ಬೋವಜನ ಹೊಲ ಕೊಯ್ತಾ ಇದ್ದಾರೆ. ಆ ಸಮಯದಲ್ಲಿ ರೂತು ಎಲ್ಲವನ್ನೂ ಕಳ್ಕೊಂಡು ಅತ್ತೆಯಿಂದ ಬಂದು ಏನ್ ಮಾಡಂದ್ರೆ, ನಾನು ಹೋಗಿ ಅಕ್ಲಾಸನ್ ಬರ್ತಂತೆ, 2 ಮನೆಗಿದ್ರೆ ತಿನ್ಲಿಕ್ಕೆ ಊಟ ಯಾರು ಕೊಡ್ತಾರೆ ಅಂತ ಹೇಳಿ ಬೋವಾಜನ ಹೊಲಕ್ಕೆ ಬಂದು ಅಕ್ಕಲ ಹಾಸ್ಕೊಳ್ತಾ ಇದ್ದಾಳ ಮಾತ್ರ. ಆ ಸ್ತ್ರೀ ಏನ್ ಹಾಸ್ಕೊಳ್ತಾಳಮ್ಮ? ಅಕ್ಕಲ ಹಾಸ್ಕೊಳ್ತಾಳ. ಅಂದ್ರೆ ಅಲ್ಲಿ ಬಿದ್ದಿರುತ್ತೇನೆ, ಇಲ್ಲಿ ಬಿದ್ದಿರುತ್ತೇನೆ, ಮೂಲೆ ಬಿದ್ದಿರೋ ಎಲ್ಲ ಹೋಗಿ ಕೂಡಿಸ್ಕೊಳ್ತಾಳ ಮಾತ್ರ. ಕೂಡಿಸ್ಕೊಂಡು ಹಾಸ್ಕೊಳ್ತಾಳ. ಬಂದ ಬೋವಜನು ಅವ್ರನ್ನ ಮಾತಾಡ್ಸಿದ್ರ, ಯಹೋ ನಿಮ್ಮ ಸಂಗಡಿಗಳಂತಲ್ಲ, ಯಹೋ ನಿಮ್ಮನ್ನ ಆಶೀರ್ವಾದ ಮಾಡ್ಲಿ ಅಂತ ಅವ್ರು ಹೇಳಿದ್ರು ಮಾತು. ಎಲ್ಲ ಮಾತುಕತೆ ಮುಗಿದ ಮೇಲೆ ಅವಾಗ ನೋಡ್ತಾರ ಮಾತು. ಏನಮ್ಮ ನೀನೇನು ಇಷ್ಟಕ್ಕೆ ಬಂದ್ಬಿಟ್ಟಿ, ನಾನು ಹೊಲ್ದಾಗ ಆಸೆ ಮಕ್ಕ, ನೀನೇನಮ್ಮ ತುಂಬಿದ ಹೊಲ್ದಾಗ ನೀನ್ ಬಂದ್ಬಿಟ್ಟಿಯಲ್ಲ ಮೇಲೆ ನಾ. ಪ್ರಪಂಚ ಮಾತಾಡ್ತದೆ, ಬೋವಜ್ ಮಾತಾಡಲಿಲ್ಲ ವಿಧಿಗಳನ್ನ ನೋಡಿ. ಅಲ್ಲೆಲ್ಲ ಸಾರಿ ಬೋವಜ್ ಮಾತಾಡಲಿಲ್ಲ, ಸರಿ ವಿಧಿಗಳ ಅಂತ ಗೊತ್ತಿದ್ರೊಳಗೆ, ಅನ್ಯ ದೇಶದ ಸ್ತ್ರೀಯರುಗಳು ಗೊತ್ತಿದ್ರೊಳಗೆ ಮಾತಾಡಲಿಲ್ಲ. ಯಾರು ಈ ಹುಡುಗಿ ಅಂತ ಕೇಳಿದ ಮಾತು. ಅಲ್ಲಿ ಕಾಯುವರು ಹೇಳುದು, ಯಮ್ಮ ನೆಹಮಿಯಿಂದ ಬಂದಿದ್ದಾಳೆ, ಮೊಹಾಬ್ ದೇಶದಿಂದ ಬಂದಿದ್ದಾಳೆ. ಆದ್ರೆ ಬೆಳಿಗ್ಗೆ ಮನೆಯಲ್ಲಿ ಜಾಸ್ತಿ ಸಮಯ ಕಳೆಯಲಾರದೆ ಯಮ್ಮ ಹೊಲಕ್ಕೆ ಬಂದು ಅಕ್ಕಲಾಯಿಸ್ಕೊಳ್ತಾಳೆ ಅಂತ ಬೋವಜನಿಗೆ ಅಲ್ಲಿರುವ ಕೆಲಸಗಾರನಿಗೆ ಹೇಳ್ತಾ ಇದ್ದ ಮಾತು. ಆ ಬೋವಜ ನೋಡಿದ ಮಾತು, ಏನಮ್ಮ ಇಷ್ಟೊತ್ತಿಗೆ ಬೆಳಿಗ್ಗೆ ಬಂದ್ಬಿಟ್ಟು ಹೊಲಕ್ಕ, ಎದಕ್ಕ ನಾನು ನೋಡ್ಸಕ್ ಬಂದಿಯಮ್ಮ ನಿನ್ ಮುಖ ಅಂತ ಅಲ್ಲಿಲ್ಲ ಮಾತು. ಆದ್ರೆ ಪ್ರಪಂಚ ಅಂತದ್ ಮಾತು. ಯಾಕಳ್ರಿ, ಗಂಡ ತೀರ್ಕೊಂಡು ಹೋದ್ಮೇಲೆ ಮಕ ನೋಡ್ಲಿಕ್ಕೆ ಇಷ್ಟಪಡಲ್ಲ ಪ್ರಪಂಚ. ಆದ್ರೆ ಬೋವಜನಲ್ಲಿರುವಂತ ಕ್ರಿಸ್ತನ ಗುಣ, ಏನ್ ಗುಣ? ಕ್ರಿಸ್ತನ ಗುಣ. ಆಗ ಬೋವಜನ ಅಮ್ಮ ನೀನು
ನನ್ನ ಹೊಲವನ್ನು ಬಿಟ್ಟು ಯಾರು ಹೊಲಕ್ಕೆ ಹೋಗ್ಬೇಡ. ನನ್ನ ಹೊಲ, ಈ ಹೊಲ ಆದ್ಮೇಲೆ ಇನ್ನೊಂದು ಹೊಲಕ್ಕೆ ಹೋಗ್ತಾರೆ ಕೊಯ್ಯಲಿಕ್ಕೆ, ನೀನು ಆ ಹೊಲಕ್ಕೆ ಕೂಡ ಹೋಗಿ ನನ್ನ ಆಡುಗಳ ಸಂಗಡ ನೀನು ಹೋಗಿ ಏನ್ ಮಾಡು, ನೀನು ಅಕ್ಲಾಸ. ನಿನ್ನನ್ನು ಯಾರು ಮುಟ್ಟಬಾರ್ದು, ನಿನ್ನನ್ನು ಯಾರು ಮಾತಾಡಿಸಬಾರ್ದು, ನಿನ್ನ ಮೇಲೆ ಯಾರು ದೌರ್ಜನ್ಯ ಮಾಡಬಾರ್ದು, ನಿನ್ನ ಮೇಲೆ ಯಾರು ಕೆಟ್ಟ ಕಡೆಯಿಂದ ನೋಡಬಾರ್ದು, ನಾನು ಜವಾಬ್ದಾರಿ ತಗೊಂತೀನಿ ಅಂತ ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ಎದಕ್ಕಂದ್ರೆ ಬೋಜನಲ್ಲಿರುವಂತ ಒಳ್ಳೆ ಗುಣ, ದೀನರನ್ನ, ದಿಕ್ಕಿಲ್ದವರನ್ನ, ವಿಧವೆಯರನ್ನ, ಅನಾಥರನ್ನ ಕನಿಕರಿಸುವಂತ ಗುಣ ಬೋಜನಲ್ಲಿ ಮಾತು. ಅದಕ್ಕೋಸ್ಕರವೇ ಆತನು ಬಲವಂತನು. ಬಲವಂತನು ಅಂತಂದ್ರೆ ಅರ್ಥ ಗೊತ್ತಾ? ದೊಡ್ಡ ದೊಡ್ಡವರ ಹತ್ರ ಫೈಟ್ ಮಾಡಿ ಬಲವಂತನಂತಲ್ಲ, ದಿಕ್ಕಿಲ್ದವರನ್ನ ಕನಿಕರಿಸುವಂತವರು ಬಲವಂತರು. ಆಮೇಲೆ ಒಂದ್ಸಾರಿ, ಎದಕ್ಕಂದ್ರೆ ದಿಕ್ಕಿಲ್ದವರ ಸಂಗಡ, ಅನಾಥರ ಸಂಗಡ, ವಿಧಿಯವರ ಸಂಗಡ ಯಾರು ನಿಂತ್ಕೊಳ್ಳೋದಲ್ಲ ಮಾತು. ಆದ್ರೆ ಅವ್ರ ಸಂಗಡ ಯಾರು ನಿಂತ್ಕೊಂಡು ಅವ್ರ ಪಕ್ಷವಾಗಿ ಮಾತಾಡ್ತಾರೋ ಅವ್ರ ಸಂಗಡ ದೇವ್ರು ನಿಂತ್ಕೊಳ್ತಾನಂತೆ. ಎದಕ್ ಗೊತ್ತಾ? ಈ ಲೋಕ ಏನಂತಾರ ಗೊತ್ತಾ? ಹಣ ಇರೋರ ಸಂಗಡ ಮಾತಾಡ್ತೇನೋ, ಅಧಿಕಾರ ಇರೋರ ಸಂಗಡ ಮಾತಾಡ್ತೇನೋ, ಆದ್ರೆ ಆಸ್ತಿ ಇರೋರ ಸಂಗಡ ಸಪೋರ್ಟ್ ಆಗಿ ಮಾತಾಡ್ತೇನೋ. ಆದ್ರೆ ದಿಕ್ಕಿಲ್ದವ್ರನ್ನ ನೋಡಿ, ಅನಾಥರ ನೋಡಿ, ವಿಧಿಯವ್ರ ನೋಡಿ ಅವ್ರ ಸಪೋರ್ಟ್ ಯಾರು ನಿಂತ್ಕೊಳ್ಳೋದಿಲ್ಲ. ಆದ್ರೆ ಬೋವಜ್ ನಿಂತ್ಕೊಳ್ತಾನೆ. ಆತನಲ್ಲಿ ಕ್ರಿಸ್ತನ ಗುಣ ಐತಿ. ನೀನ್ ಗುಡಗಿ ಒಂದು ವೇಳೆ ಈ ರೀತಿಯಾಗಿ ನಿನ್ನ ದೇವ್ರ ಸಂಘ ಬಂದು ನಿಂತ್ಕೊಂಡಿದ್ರೆ, ಕೂತ್ಕೊಂಡಿದ್ರೆ ನಿನ್ನ ಪಕ್ಷ ದೇವರಿದ್ದಾನೆ. ಅಲ್ಲಿ ಹೇಳು ಸಾರಿ, ನಿನ್ನ ಪಕ್ಷ ದೇವರಿದ್ದಾನೆ ಅಮ್ಮ. ಬೋವಜನ್ ತರ ಯೇಸು ಕ್ರಿಸ್ತನು ನಮ್ಮ ಪಕ್ಷ ಇದ್ದು ಆತ ನಮಗೆ ಹೆಲ್ಪ್ ಮಾಡ್ತಾನೆ. ಎರಡನೇ ಗುಣ ಬೋವಜನಲ್ಲಿ ಏನೈತೆ ಅಂತಂದ್ರೆ, ರೂತಳ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ ಓದ್ರು ಸಾರಿ. ರೂತಳ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ಮೊದಲನೇ ಗುಣ ಏನೈತೆ ಅಂತಂದ್ರೆ, ಆತನು ಬಲವಂತನು, ಕ್ರಿಸ್ತನಿಗೆ ಹೋಲಿಸುವಂತ ಗುಣ ಆತನಿಗೆ ಇದು ಮಾಡ್ತದೆ. 2ನೇ ಅಧ್ಯಾಯ 4ನೇ ವಚನ ಓದಪ್ಪ. ಆಗ ಬೋವಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ ಯೆಹೋವನು ನಿಮ್ಮ ಸಂಗಡ ಇರಲಿ ಅಂದನು. ಯೆಹೋವನು ನಿಮ್ಮ ಸಂಗಡ ಇರಲಿ ಅಂದನು. ಅವರು ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಯೆಹೋವನು ನಿನ್ನನ್ನು ಕೂಡ ಆಶೀರ್ವಾದ ಮಾಡಲಪ್ಪ ಎಂದು ಹರಸಿದರು. ಬೋವಜನು ಕೊಯ್ಯುವವರ ಮೇಲೆ ತನ್ನ ಸೇವಕನನ್ನು, ಕೊಯ್ಯುವವರ ಮೇಲೆ ಇರಿಸಿದ ತನ್ನ ಸೇವಕರನ್ನು, ಇವಳು ಯಾರ ಹುಡುಗಿ ಎಂದು ಕೇಳಿ, ಈ ಅಮ್ಮ ಯಾರು ಮಗಳು, ಯಾರು ಹುಡುಗಿ ಅಮ್ಮ ಕೇಳಿದ್ದಕ್ಕೆ ಅವನು ನೊವೊಮಿಯ ಸಂಗಡ ಬಂದ ಮೋವಾಬ್ ಸ್ತ್ರೀಯು, ಯಾ ಸಂಗಡ ಬಂದಳ, ನೆಹೇಮಿ ಸಂಗಡ ಬಂದ. ಈ ದೇಶದ ಯಮ್ಮ ಅಲ್ಲ ಯಮ್ಮ, ಈ ಪಟ್ಟಣದ ಯಮ್ಮ ಅಲ್ಲ, ನೆಹೇಮಿ ಸಂಗಡ ಬಂದಳ ಯಮ್ಮ, ಮೊಹದ್ ದೇಶದ ಯಮ್ಮ. ಇವಳು ಕೊಯ್ಯುವವರ ಹಿಂದಿನಿಂದ ಸಿವುಡುಗಳ ಮಧ್ಯದಲ್ಲಿ ಮಕ್ಕಳಾಯ್ತುಕೊಳ್ಳುವ ಹಾಗೆ ತನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡು ಈಕೆಯು ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ. ಹಲ್ಲೆಲೂಯಾ. ಈ ಅಮ್ಮ ಸೋಮಾರಿ ಅಲ್ಲ ಸಿಲಿ, ಮನೆಯಲ್ಲಿ ಏನ್ ಕಳೆಯಲಿಲ್ಲಮ್ಮ, ಹೆಚ್ಚಾಗಿ ಕಾಲ ಕಳೆಯಲಿಲ್ಲ. ಪ್ರಿಯ ಮಕ್ಕಳೇ, ಸೋಮಾರಿ ಆಗಿರಬಾರದು. ಈ ಬೋವಜನಲ್ಲಿರುವಂತ 2ನೇ ಗುಣಕ್ಕಾಗಿ ಇಷ್ಟೊಂದು ವಾಕ್ಯ ಓದಿಸ್ರೆ, ಆ ಇನ್ನೊಂದು ವಾಕ್ಯ ಓದಿಸ್ರೆ ಅದರಲ್ಲಿ ಎಂತ ಗುಣ ಐತೆ ಅಂದ್ರೆ, ಜವಾಬ್ದಾರಿ ಉಳ್ಳ ಆತನು. ಮೊದಲನೇದಾಗಿ ಬಲವಂತನಾಯ್ತ್ರೆ, ಎರಡನೇದಾಗಿ ಜವಾಬ್ದಾರಿ ಐತಿ. ಎಂತರ ಪಕ್ಷ ಜವಾಬ್ದಾರಿ ಐತಿ. 8ನೇ ವಚನ ಓದಿ ಇವಾಗ. 8ನೇ ವಚನ. ಆಗ ಬೋವಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಏನ್ ಮಾಡಬೇಡ, ಹೋಗಬೇಡ. ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಹಾಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗ್ತಾರೋ ಆ ಹೊಲಕ್ಕೆ ನೀನು ಹೋಗು, ನಿನ್ನನ್ನು ಯಾರು ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಏನ್ ಮಾಡ್ತೀನಿ, ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದ್ರೆ ನನ್ನ ಸೇವಕರು ನೀರು ತಂದು ಕೊಡ್ತಾರೆ, ನೀನು ತುಂಬಿದ ನೀರಿನ ಪಾತ್ರೆ ಬಳಿಗೆ ಹೋಗಿ ಏನ್ ಮಾಡು, ನೀರು ಕುಡಿ ಎಂದು ಹೇಳಿದನು. ಅಲ್ಲೆಲ್ಲ ಹೇಳೋದು ಸಾರಿ. ಯಾರೇ ಪ್ರೀತಿಸ್ತಾರ, ಯಾರೇ ಕನಕರಿಸ್ತಾರ, ಸಿಲಿ ಎಲ್ಲ ಮುಗಿದೋಯ್ತು ಅನ್ನುವಂತ ಪರಿಸ್ಥಿತಿಯಲ್ಲಿ ಅತ್ತೆನ ಪ್ರೀತಿಸಿ ಅತ್ತೆನ ಅಂಟ್ಕೊಂಡು ಬಂದಾಳ ಯಾರು, ರೂತಳು. ಆಯಮ್ಗ ಯೌವನ ಐತಿ, ಆಯಮ್ಗೆ ಇನ್ನೂ ವಯಸ್ಸೈತಿ, ಆಯಮ್ಮ ಮದುವೆ ಮಾಡ್ಕೊಳ್ಳಿಕ್ಕೆ ಇನ್ನು ಅವಕಾಶ ಐತಿ. ಯಾಕಂದ್ರೆ ಮಕ್ಕಳು ಕೂಡ ಹುಟ್ಟಿಲ್ಲ ಇನ್ನ ಆಯಮ್ಗ. ಆದ್ರೆ ಮುಪ್ಪಿನ ಕಾಲದಲ್ಲಿ ಅತ್ತೆನ ಬಿಡಬಾರ್ದಂತೇಳಿ ಅತ್ತೆನ ಹಿಂಬಾಲಿಸಳ ಮಾತು, ಹಿಂಬಾಲಿಸಿ ಅತ್ತೆಯಿಂದ ಬಂದಾಳ ಮಾತು. ಅತ್ತೆಯಿಂದ ಬಂದು ಆ ಊರಿಗೆ ಬಂದು ಬೆತ್ಲೆಹೇಮಿಗೆ ಬಂದಳ. ಎಲ್ಲೆಚ್ಚ ಮೊಹಬ್ ದೇಶದಿಂದ. ಮೊಹಬ್ ಶಾಪಗ್ರಸ್ತದ ಪಟ್ಟಣ. ಮೊಹಬ್ ಲೋಟಾನನಿಂದ ಉತ್ಪತ್ತಿ ಆದ, ಲೋಟಾನನ ಮಕ್ಕಳಿಂದ ಉತ್ಪತ್ತಿ ಆಗಿರುವ ದೇಶ ಮೊಹಬ್ ದೇಶ. ಶಾಪಗ್ರಸ್ತ ದೇಶ, ವಿಗ್ರಹಾರ್ಧನ ದೇಶ, ದೇವರಿಗೆ ಭಯಪಡಲಾರದ ದೇಶ ಮೊಹಬ್. ಅಂತ ದೇಶದಿಂದ ಬಂದಿರುತ್ತ ಸ್ತ್ರೀ ರೂತಳು. ಪ್ರಿಯ ದೇವರ ಮಕ್ಕಳೆಲ್ಲ ಗಮನಕ್ಕೆ ಕೇಳಿಸ್ಕೊಳ್ರಿ. ನಿನ್ ಬ್ಯಾಕ್ ಗ್ರೌಂಡ್ ಏನಾಗಿರ್ಬೋದು, ನಿನ್ ಚರಿತ್ರೆ ಏನಾಗಿರ್ಬೋದು, ನಿನ್ ಕುಲ ಏನಾಗಿರ್ಬೋದು, ನಿನ್ ಮತ ಏನಾಗಿರ್ಬೋದು,
ನೀನು ಕ್ರಿಸ್ತನಲ್ಲಿರುವಾಗ ನೂತನ ಸೃಷ್ಟಿಯಾಗಿ ಮಾರ್ಪಡ್ತೀಯಂತೆ. ಅಲ್ಲೆಲ್ಲ ಸಾರಿ, ನೀನು ಕ್ರಿಸ್ತನಲ್ಲಿರುವಾಗ, ಮಾರು ಮನಸ್ಸೊಂದಿದಾಗ, ದಿಕ್ಸಾಸನ ತೆಗೆದುಕೊಂಡಾಗ, ಪರಿಶುದ್ಧಾತ್ಮ ಹೊಂದಿಕೊಂಡಾಗ, ಪ್ರತಿ ವಾರ ದೇವರ ಸನ್ನಿಧಾನದಲ್ಲಿ ವಾಕ್ಯ ಕೇಳುವಾಗ, ಪ್ರತಿ ತಿಂಗಳು ಉಪವಾಸ ಪ್ರಾರ್ಥನೆ ಮಾಡುವಾಗ, ನೀನು ಹಳೆ ಜೀವಿತ ಮಾಡಿಸಲಿಕ್ಕೆ ಮನುಷ್ಯನಲ್ಲ, ಯೇಸು ಕ್ರಿಸ್ತನಿದ್ದಾನೆ ಭೂಮಿ ಮೇಲೆ. ಯೇಸು ಕ್ರಿಸ್ತನಿದ್ದಾನೆ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರವೇ ಬೋವಜ್ ಬಂದು ಆ ಜನರನ್ನ ಮಾತಾಡಿಸಿ ಆಮೇಲೆ ಈ ಕಡೆಗೆ ನೋಡಿ ಕೇಳ್ತಾನೆ. ಯಾರ ಹುಡುಗಿ ಅಂದ್ರೆ ನೆಹೇಮಿ, ಮೊಹದ್ ದೇಶದಿಂದ ಬಂದಿದ್ದಾಳೆ. ಈ ಅಮ್ಮ ಬೆಳಿಗ್ಗೆನೆ ಬಂದು ಅಕ್ಲಾಯಿಸ್ಕೊಳ್ಬೇಕಂತ ನಾನು ಕೇಳಿಕೊಂಡಿದ್ದಕ್ಕೋಸ್ಕರ ನಾವು ಅನುಮತಿ ಕೊಟ್ಟಿದ್ದೀವಿ. ಅಕ್ಲಾಯಿಸ್ಕೊಳ್ತದ. ಅವಾಗ ಯಮನ್ ಕಡೆಗೆ ನೋಡಿ ಅಮ್ಮ ಋತು ಕೇಳಿಸ್ಕೋ, ಇನ್ನು ನನ್ನ ಹೊಲ ಕೈವರ ಮುಗಿಯ ತನಕ ನೀನು ಯಾವ ಹೊಲಕ್ಕೆ ಹೋಗ್ಬೇಡಮ್ಮ. ನಿನಗೆ ನೀರಡಿಕೆ ಆದ್ರೆ ನನ್ನ ಆಳುಗಳು ನೀರು ತಂದು ಕೊಡ್ತಾರೆ, ನಿನಗೆ ಊಟ ಬೇಕಂದ್ರೆ ನನ್ನ ಆಳುಗಳು ನಿನ್ಗೆ ಊಟ ತಂದು ಕೊಡ್ತಾರೆ, ಎಲ್ಲಿಗೆ ಹೋಗ್ಬೇಡ ಅಂತೇಳಿ ಏನ್ ಮಾಡ್ತಂದ್ರೆ ಯಾರು ದಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡು ಬಂದಿರುವಂತ ಋತಳಿಗೆ ಒಂದು ಜವಾಬ್ದಾರಿ ತಗೊಂತದನ ಬೋವಜ್. ಅಲ್ಲೆಲ್ಲೂಯಾ, ಏನ್ ತಗೊಂತದನ? ಜವಾಬ್ದಾರಿ. ಯಾರ್ರೀ ಜವಾಬ್ದಾರಿ ತಗೊಂತಾರ? ಹೋಗ್ಬಿಡು, ನಮ್ಮ ಪರಿಸ್ಥಿತಿ ಹೆಂಗೈತಿ, ನಮ್ಮ ಬದುಕೆ ಹೆಂಗೈತಿ, ಯಾರು ಏನನ್ನಾಗಿ ನಮ್ಗೆ ಯಾಕ ಅಂತ ಅನ್ನುವ ಪರಿಸ್ಥಿತಿಯಲ್ಲಿ ಬೋವಜ್ ಜವಾಬ್ದಾರಿ ತಗೊಂತದನ. ನನ್ನ ಕುರಿತಾಗಿ, ನಿನ್ನ ಕುರಿತಾಗಿ ಈ ಲೋಕದಲ್ಲಿ ಯಾರು ಜವಾಬ್ದಾರರಾಗಿ ಇಲ್ಲದೆ ಹೋದ್ರೊಡಗೆ ಯೇಸು ಕ್ರಿಸ್ತನು ಜವಾಬ್ದಾರಿ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಆತನ ಜವಾಬ್ದಾರಿ ಉಳ್ಳಾತನಾಗಿದ್ದಾನೆ. ಏನಾಗ್ತದೋ ಕುಟುಂಬ, ಏನಾಗ್ತದೋ ಮಕ್ಕಳ ಪರಿಸ್ಥಿತಿ, ಏನಾಗ್ತದೋ ಭವಿಷ್ಯತ್ತು ಅಂತ ನೀನ್ ಚಿಂತೆ ಮಾಡ್ತಾ ಇದ್ರೆ ನಿನ್ನ ಜವಾಬ್ದಾರಿ ತೆಗೆದುಕೊಳ್ಳುವುದಕ್ಕಾಗಿ ಯೇಸು ಪ್ರಭುವಿದ್ದಾನೆ. ಅಲ್ಲೆಲ್ಲೂಯಾ. ಯಾರಿದ್ದಾರಮ್ಮ? ನಿನ್ನ ಜವಾಬ್ದಾರಿ ತೆಗೆದುಕೊಳ್ಳೋಕ್ಕಾಗಿ ಯೇಸು ಕ್ರಿಸ್ತನಿದ್ದಾನೆ. ಯಾರು ನಿನ್ನ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ ಅಂತ ನೀನು ಅನ್ಕೊಂಡಿದ್ರೆ ಯೇಸು ಪ್ರಭು ನಿನ್ನ ಜವಾಬ್ದಾರಿ ತಾಂತಾನೆ, ನಿನ್ನ ಭಾರ ಓಡ್ತಾನೆ, ನಿನ್ನ ಚಿಂತೆ ಮಾಡ್ತಾನೆ, ನಿನಗೆ ಸಮಸ್ಯೆಯನ್ನು ತೀರಿಸ್ತಾನೆ. ಎದಕ್ಕಂದ್ರೆ ಯೇಸು ಪ್ರಭು ರೀತಿಯಲ್ಲಿರುವಂತ ಗುಣ ಕಲಿಗಿರುವಂತಹ ಬೋವಜನು ಋತಳಿಗೆ ಹೇಳ್ತಾನೆ, ಅಮ್ಮ ನೀನು ಇನ್ನು ಯಾರ ಹೊಲಕ್ಕೆ ಹೋಗ್ಬೇಡಮ್ಮ, ನನ್ನ ಹೊಲಗಳು ಈ ಹೊಲ ಮುಗಿದೋದ್ರೆ ಇನ್ನೊಂದು ಹೋಗ್ತಾನೆ ನಾಳುಗಳು, ಅವ್ರ ಸಂಗಡಲೇ ಹೋಗಮ್ಮ, ಅವ್ರ ಸಂಗಡ ಹೋಗು, ಅವ್ರ ಸಂಗಡ ನೀನು ಕೊಯ್ತಾ ಇದ್ರೆ ನೀನು ಹಿಂದೆ ಆಸ್ತಿ ಅಂತ ಹೋಗು, ನಿನಗೆ ನೀರಡಿಕೆ ಆಯ್ತಾ ನಮ್ಮ ಜನರ ಸಂಘ ಹೋಗು, ನೀರು ತಂದು ಕೊಡ್ತಾರೆ, ನೀರು ಕೊಡಿ, ನಿನಗೆ ಊಟ ಬೇಕಾ ನಮ್ಮ ಸಂಘ, ನಮ್ಮ ಜನರು ಊಟ ಕೊಡ್ತಾರೆ, ಅವ್ರ ಊಟ ಮಾಡು, ನೀನ್ ಚೆನ್ನಾಗಿರು, ನಿನ್ನನ್ನು ಯಾರು ಮುಟ್ಟಬಾರ್ದು ಅಂತೇಳಿ ನಾನು ನನ್ನ ಜನರಿಗೆ ಅಪ್ಪಣೆ ಕೊಡ್ತಂತ ಹೇಳಿದಮ್ಮ. ಪ್ರಿಯ ಮಕ್ಕಳೇ, ಈ ಪ್ರಪಂಚದಲ್ಲಿ ಕೆಟ್ಟು ಹೋಗಿರೋ ಪ್ರಪಂಚದಲ್ಲಿ ಯಾರು ಜವಾಬ್ದಾರಿ ತಾಂತಾರ? ವಿಧಿವೇ ಪಕ್ಷ, ದಿಕ್ಕಿಲ್ದವ್ರ ಪಕ್ಷ. ಯಾರು ಜವಾಬ್ದಾರಿ ತಾಂತಾರ? ಮನೆಯಲ್ಲಿ ವಯಸ್ಸಾದ ಅಜ್ಜಿ ಇದ್ದಾಳೆ ಅಷ್ಟೇ. ಯಾರು? ನೆಹೇಮಿ. ವಯಸ್ಸಾಗೈತಿ, ಏನಿಲ್ಲ ಎಂಬಸಿ, ಆದ್ರೆ ದೇವರು ಅವ್ರನ್ನ ಜವಾಬ್ದಾರಿ ತೆಗೆದುಕೊಳ್ಳುವ ಮನುಷ್ಯನನ್ನು ಅವರಿಗೆ ಆಗಿಟ್ಟಿದ್ದಾನೆ. ಅಲ್ಲೆಲ್ಲೂಯಾ. ಒಬ್ಬ ಜವಾಬ್ದಾರಿ ತೆಗೆದುಕೊಳ್ಳುವ ಬಹುವಚನ ಅವ್ರಿಗೆ ಅದಕ್ಕೋಸ್ಕರ ನಿನಗೂ ಕೂಡ ಯೇಸು ಕ್ರಿಸ್ತನ ಜವಾಬ್ದಾರಿ ಆಗಿರ್ತಾನೆ. ನೀನು ಋತಳ್ತರ ನೀನು ಕೆಲಸ ಮಾಡ್ತಾ ಇರು, ಋತಳ್ತರ ನೀನು ನಂಬಿಗಸ್ತಳ ಆಗಿರು. ನಿನಗೆ ಜವಾಬ್ದಾರಿ ತೆಗೆದುಕೊಳ್ಳುವ ಒಬ್ಬ ಮನುಷ್ಯನನ್ನು ದೇವರು ನೇಮಿಸನ ಮಾತು ಗೋಚಂತರ. ಮೂರನೇ ಗುಣ ಗೋಚನಿಗೆ ಏನೈತೆ ಅಂತಂದ್ರೆ, ಋತಳ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯ 18ನೇ ವಚನ, 3ನೇ ಅಧ್ಯಾಯ 18ನೇ ವಚನ. ಅತ್ತೆಯು ನನ್ನ ಮಗಳೇ ಈ ಕಾರ್ಯವು ಹೇಗಾಗುವುದೆಂದು ಗೊತ್ತಾಗುವವರೆಗೂ ಸುಮ್ಮನೆ ಇರು. ಈ ಹೊತ್ತು ಅದನ್ನು ಇತ್ಯರ್ಥಪಡಿಸುವವರೆಗೆ ಅವನಿಗೆ ಸಮಾಧಾನವಿರಲಾರದು ಎಂದು ಹೇಳಿದಳು. ಸಾಕು. ಅಂದ್ರೆ ಮೊದಲನೇ ಗುಣ ಬಲಪಡಿಸುವಂತ ಗುಣ ಬೋವಜನಲ್ಲಿದ್ರೆ, ಎರಡನೇ ಗುಣ ಜವಾಬ್ದಾರಿಯುಳ್ಳ ಗುಣ ಇದ್ರೆ, ಮೂರನೇ ಗುಣ ಕೊಟ್ಟ ಮಾತು ನೆರವೇರಿಸುವ ಗುಣ ಬೋವಜನಿಗೆ ಐತಂತೆ. ಅಲ್ಲೆಲ್ಲೂಯಾ. ಎಂತ ಗುಣ ಇದೆ? ಕೊಟ್ಟ ಮಾತು ನೆರವೇರಿಸೋ ಮಾತು. ಸರಿ, ಎಲ್ಲರೂ ಗಮನ ಇಟ್ಟು ಕಲ್ತ್ಕೊಡ್ರಿ. ಏನು ಕೊಟ್ಟಿದ್ದಾನೆ ಮಾತು, ಏನು ನೆರವೇರಿಸೋಣ ಅನ್ನುವಂಥದ್ದು ಕ್ಲುಪ್ತವಾಗಿ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ಗಮನ ಇಟ್ಟು ಕಲ್ತ್ಕೊಡ್ರಿ. ಇವಾಗ ನಾನು ನಿಮಗೆ ಅದು ಹಿಂದೆ ಹೇಳಿರುವ ಸ್ವಲ್ಪ ಚರಿತ್ರೆ ಹೇಳಿ ನಾನು ಇದನ್ನ ಹೇಳ ಮಾತು. ಏನ್ ಕೊಟ್ಟು ಮಾತು ನೆರವೇರಿಸೋಣ ಬೋವಜ್. ನೆಹೇಮಿಗೆ ಗಂಡ, ನೆಹೇಮಿಗೆ ಇಬ್ಬರು ಮಕ್ಕಳು ಮಾತು. 4 ಜನ. ಎಲ್ಲ ನೋಡಿ ಎಷ್ಟು ಜನ ಇವರು? 4 ಜನ. ಬೆತ್ಲೆಹೇಮಿಯಲ್ಲಿ ಬರ ಬಂದಂತೇಳಿ, ಬೆತ್ಲೆಹೇಮಿನಲ್ಲಿ ಕೊರತೆ ಬಂದಂತೇಳಿ, ಬೆತ್ಲೆಹೇಮಿನಲ್ಲಿ ಬದುಕಿಲ್ಲ ಅಂತೇಳಿ, ಊಟ ಇಲ್ಲ ಅಂತೇಳಿ ಏನ್ ಮಾಡ್ರೆ ಮೊಹಬ್ ದೇಶಕ್ಕೆ ಹೋಗ್ಯಾರ ಮಾತು. ಕುಟುಂಬ ಮೊಹಬ್ ದೇಶಕ್ಕೆ ಹೋದ್ರೆ ಈ 4 ಜನ ಅಲ್ಲಿಗೆ ಹೋಗ್ಯಾರ. 4 ಜನ ಹೋಗಿದ್ರೆ ಇಬ್ರು ಗಂಡ್ಮಕ್ಳಿದ್ರಲ್ಲ ನೆಹೇಮಿಗೆ, ಆ ಇಬ್ರು ಗಂಡ್ಮಕ್ಳಿಗೆ ಮೊಹಬ್ ದೇಶದಲ್ಲಿ ಇಬ್ರು ಹೆಣ್ಮಕ್ಳನ್ನ ಆರಿಸ್ಕೊಂಡು ತನ್ನ ಮಕ್ಕಳಿಗೆ ಮದುವೆ ಮಾಡೋ ಮಾತು. 10 ವರ್ಷ ಕಾಪುರ ಮಾಡ್ಯಾರ. 10 ವರ್ಷ ಕಾಪುರ ಮಾಡ್ಕೊಳ್ಳೆ ಇಬ್ರು ಮಕ್ಕಳು ಸತ್ತೋಗ್ಯಾರ ಮಾತು. ಫಸ್ಟ್ ಆಯಮ್ಮನ ಗಂಡ ತಿರ್ಕೊಂಡು ಹೋಗ್ಯಾನ,
ಗಂಡ ತಿರ್ಕೊಂಡು ಕೂಡಲೇ ಆಮೇಲೆ ಮದುವೆ ಮಾಡೋಣ, ಅವ್ರ ಮಕ್ಕಳು ತಿರ್ಕೊಂಡಾರ. ಟೋಟಲ್ ಗಂಡ ಮಕ್ಕಳು 3 ತಿರ್ಕೊಂಡೋಗ್ಯಾರ, 3 ಹೆಣ್ಮಕ್ಳು ಉಳ್ದಾರ ಮಾತಾಡ ಮನೆಯಲ್ಲಿ. ಹೋಗಿದ್ದು ಎಷ್ಟು ಜನ? ಅವರು 4 ಜನ ಹೋಗಿದ್ರು. 4 ಜನ ಹೋದ್ರೆ ಅಲ್ಲಿ ಹೋಗಿ 2 ತಗೊಂಡ್ಲು ಮಾತಾಯಮ್ಮ ಮದುವೆ ಮಾಡ್ಕೊಳ್ಳಿಕ್ಕಾಗಿ ತನ್ನ ಮಕ್ಕಳಿಗೆ ಸೊಸೆಯಿಂದ ತಗೊಂಡ್ಲು. 3 ಪುರುಷರು ಅಲ್ಲೇ ಕಣ್ಮುಚ್ಚಿ ಹೋದ್ರು ಮಾತು. ಆಯಮ್ಮ ಗಂಡ ತಿರ್ಕೊಂಡು ಹೋದ, ಅವ್ರಿಗೆ 2 ಮಕ್ಕಳು ತಿರ್ಕೊಂಡು ಹೋದ್ರು. ಇನ್ನು ಉಳಿದಿದ್ದು ಮನೆಯಲ್ಲಿ ಗಣಮಗಂದ ಆ ಜಾಡಿನಂಗೆ ಬರೇ ಸ್ತ್ರೀಯ ಚಾಡೆ ಉಳಿದೋದ್ ಮಾತು. 3 ಹೆಣ್ಮಕ್ಳು ಮನೆಯಲ್ಲಿ, ಯಾರಿಗೆ ಗಂಡ ಇಲ್ಲ. ಆದ್ರೆ ಬೆತ್ಲೆಹೇಮನ ದೇವರ ಆಶೀರ್ವಾದ ಮಾಡಿ ಪ್ರೀತಿಸಿ ಮತ್ತೆ ಆಹಾರ ಕೊಡ್ತಾ ಇದ್ದೇನೆ ದೇವರು ಅಂತ ಹೇಳುವಾಗ ನೆಹೆಮಿ ಹೇಳ್ತಾಳೆ, ನಾನು ನನ್ನ ಊರಿಗೆ ಹೋಗ್ತಿದ್ದೀನಿ, ಇನ್ನ ನನಗೆ ಯಜಮಾನಗಳೇ ಇಲ್ಲ, ನಿಮಗೆ ಗಂಡಂದಿರಿಲ್ಲ, ನೀವು ಹಿಂದಕ್ಕೆ ಹೋಗಿ ನಿಮ್ಮ ದೇಶಕ್ಕೆ ಹೋಗಿ ನೀವು ಮದುವೆ ಮಾಡ್ಕೊಳ್ರಿ, ನೀವು ಸಂತೋಷವಾಗಿರಿ ಅಂತ ಹೇಳಿದ ಮಾತು. ಆದ್ರೆ ಓರ್ಪುಗಳಾಗಿ ಅತ್ತೆ ಹಿಂದೆ ಬರುವ ತರ ಆಯಮ್ಮ ಸ್ವಲ್ಪ ಬಂದು ಮುಂದಕ್ಕ. ಆದ್ರೆ ಅಮ್ಮ ನನ್ನಿಂದ ಯಾಕೆ ಬರ್ತ್ರಿ, ನಿಮಗೆ ಈಗ ಮದುವೆ ಮಾಡ್ಕೊಂಡು ಸಂತೋಷ ಪಡುವ ವಯಸ್ಸೈತಿ, ಯಾಕೆ ನನ್ನ ಹಿಂದೆ ಬರ್ತಾ ಇದ್ರಿ, ನೀವು ಹಿಂದಕ್ಕೆ ಹೋಗ್ರಿ, ಹಿಂದಕ್ಕೆ ಹೋಗಿ ಮದುವೆ ಮಾಡ್ಕೊಳ್ರಿ, ಸಂತೋಷವಾಗಿ ನಿಮ್ಮ ದೇಶ ಬರ್ತಾರ. ಓರ್ಪು ಅತ್ತೆಗೆ ಮುದ್ದು ಕೊಟ್ಟು ಹಿಂದಕ್ಕೆ ಹೋದ್ರು. ರೂತು ಹುಡುಗಿ ಹಿಂದಕ್ಕೆ ಹೋದ ಅಂತೇಳಿ ಪ್ಲಾನ್ ಮಾಡಿದ್ದು, ಅನ್ಕೊಂಡಿದ್ದು ನೆಹೆಮಿ ಹೋದ ಅನ್ಕೊಂಡಿದ್ಲು. ಆದ್ರೆ ರೂತು ಹೋಗ್ಲಿಲ್ಲ. ಅತ್ತೆ ನಾನು ಎಲ್ಲಿಗೆ ಹೋಗಲ್ಲ, ನಾನು ನಿನ್ನ ಬಿಟ್ಟು, ನೀನ್ ಎಲ್ಲಿಗೆ ಹೋಗ್ತೀವೋ ನಾನು ಅಲ್ಲಿಗೆ ಬರ್ತೀನಿ, ನಿನ್ನ ದೇವರೇ ನನ್ನ ದೇವರು, ನಿನಗೆ ಎಲ್ಲಿ ಸಮಾಧಿ ಆಗುತ್ತೋ ನನಗೆ ಕೂಡ ಅಲ್ಲೇ ಸಮಾಧಿ ಆಗ್ಲಿ, ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲ ಅಂತ ಡಿಸೈಡ್ ಮಾಡಿದ್ರು. ಅವಾಗ ನೆಹೆಮಿ ಹೇಳ್ತಾರೆ, ಸರಿ ನನ್ನ ಬಾ ಹೋಗಂತ. ಇವರಿಬ್ರು ಎಲ್ಲ ಕಳ್ಕೊಂಡು ಎಲ್ಲ ಬರೇ ಕೈಯಲ್ಲಿ ಬೆತ್ಲೆಹೇಮಿಗೆ ಬಂದರ ಮಾತು. ಬೆತ್ಲೆಹೇಮಿ ಬಂದಂತ ಪರಿಸ್ಥಿತಿಯಲ್ಲಿ ನೆಹೆಮಿ ಮನೆಯಲ್ಲಿ ಉಳ್ಕೊಂಡಳ. ರೂತು ಹೊಲದಲ್ಲಿ ಹೋಗಿ ಏನ್ ಮಾಡ್ತಾಳೆ ಇವಾಗ ಹೇಳ್ರಿ, ಇವಾಗ ಅಕ್ಕಲಾಯ್ತಲ್ಲ. ಇದು ಸ್ಟೋರಿ. ಈ ಸ್ಟೋರಿಯಲ್ಲಿ, ಈ ಚರಿತ್ರೆಯಲ್ಲಿ ಯಾರ ಹೊಲಕ್ಕೆ ಹೋಗ್ಯಾಳ ಅಯ್ಯಮ್ಮ ಅಕ್ಕಲಾಯಕ? ಬೋವಾಜನ ಹೊಲಕ್ಕೆ ಹೋಗ್ಯಾಳ. ಬೋವಾಜನ ಎಂತಾತನು? ಶ್ರೀಮಂತನು, ಬಲವಂತನು, ಘನವಂತನು, ಐಶ್ವರ್ಯವಂತನು, ಗುಣದಲ್ಲಿ ಬಹಳ ಪ್ರಾಮುಖ್ಯವಂತನು. ಅಲ್ಲೆಲ್ಲೂಯ್ಯ. ಎದಕ್ಕಂದ್ರೆ ದೊಡ್ಡ ವ್ಯಕ್ತಿ ಆಗೋದಕ್ಕಿಂತ ಮುಖ್ಯವಾಗಿ ಒಳ್ಳೆ ವ್ಯಕ್ತಿ ಆಗ್ಬೇಕಂತೆ ಪ್ರತಿಯೊಬ್ಬರು. ಎಲ್ಲ ಹೇಳ್ಬೇಕು ಸಾರಿ, ದೊಡ್ಡ ವ್ಯಕ್ತಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ವ್ಯಕ್ತಿ ಆಗೋದು ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ. ದೊಡ್ಡ ವ್ಯಕ್ತಿ ಯಾರಾದ್ರೂ ಆಗ್ಬೋದು, ಹಣ ಇದ್ದರನ್ನ ದೊಡ್ಡ ಅನ್ಬೋದು, ಅಧಿಕಾರ ಇದ್ದರನ್ನ ದೊಡ್ಡ ಅನ್ಬೋದು. ಆದ್ರೆ ಒಳ್ಳೆ ನಂತರ ನಮ್ಮನ್ನ ಒಳ್ಳೆ ವ್ಯಕ್ತಿ ಅಂತಾರ, ನಮ್ಮನ್ನ ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ತ್ರೀ, ಒಳ್ಳೆ ಪುರುಷ ಅಂತಾರ. ಆದ್ರೆ ಈತನಿಗೆ ಹಣ ಐತಿ ಅದಕ್ಕೋಸ್ಕರ ದೊಡ್ಡ ವ್ಯಕ್ತಿ ಆಗ್ಲಿಲ್ಲ, ಈತನಿಗೆ ಬಲ ಐತಿ ಅದಕ್ಕೋಸ್ಕರ ದೊಡ್ಡ ವ್ಯಕ್ತಿ ಅಲ್ಲ, ಒಳ್ಳೆ ಗುಣ ಐತಿ. ಚಪಳ ತಕ್ಕಣ ಏನೈತಿ ಈತನಿಗೆ? ಒಳ್ಳೆ ಗುಣ ಐತಿ. ಹಣ ಇರೋದಲ್ಲ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಆಸ್ತಿ ಇರೋದಲ್ಲ ದೊಡ್ಡ ವ್ಯಕ್ತಿಗಳಾಗ್ಬೋದು, ಆದ್ರೆ ಒಳ್ಳೆ ವ್ಯಕ್ತಿತ್ವ ಐತಾ, ಒಳ್ಳೆ ಗುಣಗಳಿದಾವ. ಆದ್ರೆ ಬೋವಜನಲ್ಲಿ ಒಳ್ಳೆ ಗುಣ ಐತಿ. ಅಂತ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಕಳ್ಕೊಂಡು ಶಾಪಗ್ರಸ್ತಳಾಗಿ, ಒಂದು ಗಂಡನ ಕಳ್ಕೊಂಡು, ಕುಟುಂಬದಲ್ಲಿ ಮಾವನ ಕಳ್ಕೊಂಡು, ಮೈದನ ಕಳ್ಕೊಂಡು, ಎಲ್ಲವನ್ನ ಕಳ್ಕೊಂಡು, ಮುಪ್ಪಿನ ಕಾಲದಲ್ಲಿ ಅತ್ತೆಯಿಂದ ಬಂದಿರುವ ರೂತಳಿಗೆ ಕೊಟ್ಟ ಮಾತು ನೆರವೇರಿಸಲಿಕ್ಕೆ ಬೋವಜನು ಕ್ರಮ ಕೈಗೊಂಡ ಮಾತು. ಏನ್ ಕೊಟ್ಟ ಮಾತು ನೆರವೇರಿಸ ಅಂತಂದ್ರೆ ಎಲ್ಲ ಗಮನ ಇಟ್ಟು ಕಳ್ಸ್ಕೊಳ್ರಿ. ಪ್ರತಿದಿನ ಬೋವಜನ ಹೊಲಕ್ಕೆ ಬರ್ತಾಳೆ, ಅಕ್ಕಲಾಯಿಸ್ಕೊತಾಳೆ, ನೀರ್ ಅಡಿಕೆ ಬಂದ್ರೆ ಅಲ್ಲಿ ಹೋಗಿ ನೀರು ಕುಡಿತಾಳೆ, ಊಟ ಬೇಕಂದ್ರೆ ಅವ್ರು ಊಟ ಇಡ್ತಾರೆ, ಊಟ ತಿಂತಾಳೆ, ಮನೆಗೆ ಹೋಗ್ತಾಳೆ. ನೀನು ಯಾರು ಹೋಗ್ತಾ ಅಂತ ಅತ್ತೆ ಕೇಳ್ತಾಳೆ. ಅಮ್ಮ ಅತ್ತೆ, ಅಮ್ಮ ಅತ್ತೆ ಅನ್ಬೋಲೆ, ಅಮ್ಮ ಅಮ್ಮ ಅಂತಾಳ. ರೂತ್ನ ಮಗಳೇ ಆಗ್ತದಾಳ. ಅವ್ರಿಬ್ಬರ ಜೀವಿತ ನೋಡ್ರೆ ಅತ್ತೆ ಸೊಸೆ ತರ ಇಲ್ಲಂತಲ್ಲಿ. ಹೇಗೈತಲ್ರಿ ಇವಾಗ ತಾಯಿ ಮಗಳ ತರ. ಪ್ರತಿ ಕುಟುಂಬದಲ್ಲಿ ಅತ್ತೆ ಸೊಸೆ ಯಾವಾಗ ತಾಯಿ ಮಗಳಾಗ್ತಾರೋ ಆ ಕುಟುಂಬ ಸಂತೋಷವಾಗಿರ್ತದಂತೆ. ಆ ಕುಟುಂಬ ಸಂತೋಷವಾಗಿರ್ಬೇಕಂದ್ರೆ ರೂತಳ ಪುಸ್ತಕ ಅದಕ್ಕೋಸ್ಕರ ಬರೆಸಿಟ್ಟಂತೆ ದೇವರು. ಎಲ್ಲರ ಗಮನ ಇಟ್ಟು ಕಳ್ಸ್ಕೊಳ್ರಿ. ನೋಡ್ರಿ, ಮನೆಯಲ್ಲಿ ಮಕ್ಕಳಿರ್ತಾರ ಮಾತು, ಮನೆಯಲ್ಲಿ ಸೊಸೆ ನೋಡಿರ್ತಾರ ಮಾತು. ಮಗಳು ತಪ್ಪು ಮಾಡಿದಾಗ ಅಷ್ಟೊಂದು ರಿಯಾಕ್ಷನ್ ಆಗ್ತಲ್ಲ ತಾಯಿ, ಆದ್ರೆ ಸೊಸೆ ತಪ್ಪು ಮಾಡುವಾಗ ರಿಯಾಕ್ಷನ್ ಬೇರೆ ಆಗ್ತದಂತೆ. ಎದಕ್ಕಂದ್ರೆ ಅದು ಹುಟ್ಟು ಸ್ವಭಾವ ಇರ್ಬೋದು ಒಂದ್ ವೇಳೆ ಪ್ರಪಂಚಕ್ಕ. ಆದ್ರೆ ರೂತಳು ನೆಹೆಮಿಯ ಒಂದು ಒಂದು ಪ್ರೇಮದ ಸಂಕಲ್ಪ, ಒಂದು ಅನುಭವ ಹೆಂಗ ಗೊತ್ತಾ? ಹೊಟ್ಟೆಯಲ್ಲಿ ಹುಟ್ಟಿದ್ದು ಕೂಡಾಗಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ತರ ನೋಡ್ಕೊಂತಾಳ ನೆಹೆಮಿ ರೂತ್ನ. ಆದ್ರೆ ರೂತ್ನ ನೆಹೆಮಿ ಹಡಿಲಿಲ್ಲ ಕೂಡಾಗಿ ತಾಯಿ ಸ್ವಭಾವದಲ್ಲಿ ನೋಡ್ಕೊಂತ. ಯಾಕೆ ಹೇಳ್ರಿ, ಒಂದ್ ವೇಳೆ ಮುಪ್ಪಿನ ಕಾಲದಲ್ಲಿ ಈ ಮುದುಕಿಂದ ಹೋದ್ರೆ ನನಗೇನ್ ಬರ್ತದ? ನನಗೆ ಇನ್ನೂ ವಯಸ್ಸೈತಿ, ನನಗೆ ಇನ್ನೂ ಅಂದ ಐತಿ, ನನಗೆ ಇನ್ನೂ ಶಕ್ತಿ ಐತಿ, ನಾನು ಬೇಕಾದ್ರೆ ಮದುವೆ ಮಾಡ್ಕೊಂಡು ಸಂತೋಷ ಪಡ್ಬೋದು ಅಂತೇಳಿ ಆಯಮ್ಮ ಬಂದದಾಗಿ ಹಿಂದಕ್ಕೆ ಹೋಗ್ಬಾರ್ದು. ಆದ್ರೆ ಆ ಬುದ್ಧಿ ಆಯಮ್ಗೆ ಇರಲಿಲ್ಲ. ಒಳ್ಳೆ ಬುದ್ಧಿ ಇರೋದಕ್ಕೋಸ್ಕರ ದೇವರು ಒಳ್ಳೆ ಆಶೀರ್ವಾದ ಇಟ್ಟಿದ್ದಾನೆ ರೂತಾಳಿಗೆ. ಅಲ್ಲೆಲ್ಲೂಯ್ಯ. ನಿನ್ನ ಜೀವಿತದಲ್ಲಿ ಒಳ್ಳೆ ಬುದ್ಧಿ ಇದ್ರೆ
ನಿನ್ನನ್ನು ದೇವರು ಒಳ್ಳೆಯಾದಾಗೆ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನಿನ್ನ ಗುಣಗಳಲ್ಲಿ ಕೆಟ್ಟ ಗುಣ ಇದ್ರೆ ನಿನ್ನನ್ನು ಯಾರು ಕೂಡ ಆಶೀರ್ವಾದ ಮಾಡಕ್ಕಾಗಲ್ಲ. ಪ್ರಯತ್ನ ಮಾಡ್ತಾನೆ. ರೂತಳಲ್ಲಿರುವಂತ ಒಳ್ಳೆ ಗುಣ ಏನ್ ಮಾಡತ್ತಂತಂದ್ರೆ ದಿನಾಲಿ ಅದೇ ಕೆಲಸ, ಹೋಗೋದು, ಆ ಕ್ಲಾಸ್ ನಂಬೋದು, ಬರೋದು. ಅಮ್ಮ ನೀನು ಯಾರು ಹೊಲಕ್ಕೆ ಹೋಯ್ತಮ್ಮ ಅಂತಂದ್ರೆ ನಾನು ಗೋವಚನ ಹೊಲಕ್ಕೆ ಹೋಯ್ತೆ. ಗೋವಚನ ಯಾರಲ್ಲಮ್ಮ? ನಮ್ಮ ಸಂಬಂಧಿಕನಾತನು ಆತನು ನಿನಗೆ ವರ್ಷದಲ್ಲಿ ನಿನಗೆ ಮಾಮ ಆತನ ಅಂತ ಹೇಳ್ತಾ ಇದ್ದು. ದಿನಾಲಿ ಅದೇ ಮಾತಾಡ್ತಾ ಇದ್ದು. ಅಲ್ಲೆಲ್ಲೂ ಹೇಳೋದು ಸಾರಿ ಆತ ಬೇರೆ ಯಾರಲ್ಲಮ್ಮ, ನಮ್ಮ ಸಂಬಂಧಿಕರಾತನು ಅಂತ ಹೇಳ್ತಾ ಇದ್ದು. ಆದ್ರೆ ಒಂದು ದಿವಸ ಬಂದ ಕೂಡಲೇ ರೂತಳನ್ನ ಹೇಳ್ತಾ ಮಾತು, ರೂತಾ ಅಂತ ಏನಂತೆ ಅಂತ, ನೀನು ಎದ್ದು ಈಗ ಸ್ನಾನ ಮಾಡು, ಬಟ್ಟೆಗಳು ಬದಲಾಯಿಸ್ಕೊ, ಎಣ್ಣೆ ಹಚ್ಕೊ ತಲೆಗೆ. ಬೋವಜ್ ಕಣದಲ್ಲಿ ರಾಶಿ ಮಾಡಿಕೊಂಡು ಕಳ್ಳರು, ದನಗಳು, ಇಲ್ಲ ಬೇರೆ ಕಾಡು ಪ್ರಾಣಿಗಳು ಬಂದು ಕಾಳುಗಳನ್ನ ತಿನ್ನೋತವ ಅಂತೇಳಿ ಕಣದಲ್ಲಿ ಹೋಗಿ ಇವತ್ತು ಮಲಗ್ತಾನೆ. ಯಾಕಂದ್ರೆ ರಾಶಿ ಹತ್ರ ಯಾರೋ ಒಬ್ರು ಮಲಗ್ಬೇಕಮ್ಮ, ಇಲ್ಲ ಏನಾದ್ರೂ ಆಗ್ಬೋದು, ಹೌದಲ್ವಾ? ಕಣ ಮಾಡಿದಾಗ ಏನ್ ಮಾಡ್ತಾರ? ಯಾರೋ ಒಬ್ರು ಮಲಗ್ತಾರ ಮಾತು. ಹಂಗ ಬೋವಜನು ಇವತ್ತು ರಾತ್ರಿಯಲ್ಲಿ ಕಣದಲ್ಲಿ ಆತರ ಅಲ್ಲೇ ಮಲಗ್ತಾನ. ನೀನು ಸ್ನಾನ ಮಾಡು, ಬಟ್ಟೆಗಳು ಬದಲಾವಣೆ ಮಾಡಿಕ, ಎಣ್ಣೆ ಹಚ್ಕೊ ತಲೆಗೆ, ಹೋಗು ಕಣಕ್ಕೆ ಹೋಗು. ಆತ ಊಟ ಮಾಡತಕ್ಕನ ಮರಿಯಲ್ಲಿ ಬಚ್ಚಿತ್ತು. ಊಟ ಮಾಡಿ ಆತ ನಿದ್ದೆ ಮಾಡೋ ಸಮಯದಲ್ಲಿ ನೀನು ಹೋಗಿ ಆತನ ಕಾಲನ್ನ ಹತ್ರ ನೀನು ಮಲಿಕ ಅಂತ ಹೇಳ್ತಾನ. ಹೇಳಿದ ಸೇಮ್ ಎಕ್ಸಾಕ್ಟ್ಲಿ ಹೋಗಿ ಹೇಳಿದ್ದು ಆಗ್ತದೆ ಅದೆಲ್ಲ ಮಾಡಿ ಬೋವಜನ ಊಟ ಮಾಡಿ ಸಂಪೂರ್ಣ ನಿದ್ದೆಗೆ ಹೋಗ್ತಾರ ಮಾತು. ಯಾಕಂದ್ರೆ ಎಷ್ಟೊತ್ತು ಎದ್ದಿರ್ತಾರ? ಸ್ವಲ್ಪ ತಾನು ನಿದ್ದೆ ಬರ್ತದಲ್ಲ. ಇನ್ನು ಊಟ ಮಾಡಿದ ಸಂಪೂರ್ಣವಾಗಿ ಆತನು ನಿದ್ದೆಗೆ ಚಾರಿದ ಮಾತು. ನಿದ್ದೆ ಮಾಡೋ ಸಮಯದಲ್ಲಿ ರೂತು ಬಂದು ಬೋವಜನ ಕಾಲದ ಹತ್ರ ಕೂತ್ಕೊಂಡು ಆತನ ಕಾಲ ಮೇಲಿರುವಂತ ಆ ಕಂಬಳಿ ತೆಗೆದುಬಿಟ್ಟು ಕಾಲದ ಹತ್ರ ಮಲಗಿದ ಮಾತು. ನಿದ್ದೆ ಸಂಪೂರ್ಣವಾಗಿ ಬೋವಜ ಮಾಡ್ತದಾನೆ. ನಿದ್ದೆ ಮಾಡೋ ಸಮಯದಲ್ಲಿ ಕಾಲು ಕೈ ತಗುಲಿದುಕೊಳ್ಳೆ ಎದ್ದು ಕೂತ್ಕೊಂಡ ಮಾತು. ಯಾರು ಅಂತ ಹೇಳಿದ ಮಾತು. ಇದಕ್ಕೆ ಭಯ ಅಲ್ವಾ? ಭಯ ಆಗ್ತದೇನ್ರಿ? ಸಂಪೂರ್ಣ ನಿದ್ದೆ ಮಾಡ್ತಾ ಇದ್ವಿ, ನಾಯಿ ಬಂದು ಮಗಲ ಮಕ್ಕಳು ಕೈ ಹೋಗ್ಕಂದ್ರೆ ಎದ್ದು ಕೂತ್ಕೊಡ್ತೀವಿ ಅಂತ ಮಾತು. ಆದ್ರೆ ಬಂದು ಮಲಿಕೊಂಡ್ರೆ ಯಾರು? ರೂತಳು ಬಂದು ಕಾಲ ಹತ್ರ ಮಲಿಕಣ ಮಾತು. ಅವಾಗ ಯಾರು ನೀನು ಅಂತೊಳ್ಳಿ? ನಾನು ನಿನ್ನ ದಾಸಿ ರೂತಳು, ಅಂದ್ರೆ ನೀನ್ ನಮ್ಮ ರಕ್ತ ಸಂಬಂಧಿಕೆ ಅಂತಲ್ಲ, ಅದಕ್ಕೋಸ್ಕರ ನಿನ್ನ ಕಂಬಳಿ ನನ್ನ ಮೇಲೆ ಓದಿಸ್ತಂತ ಮಾತು. ಅಂದ್ರೆ ಅರ್ಥ ಗೊತ್ತಾ? ನಾನು ನಿನ್ನ ರಕ್ತ ಸಂಬಂಧತೆ ನಮ್ಮ ಅತ್ತೆ ಹೇಳ, ಅದಕ್ಕೋಸ್ಕರ ವಿವಾಹ ಮಾಡ್ಕೊಂಬಂದಿದ್ರೆ ನೀನೇ ಮಾಡ್ಕೋಬೇಕು ಅನ್ನುವ ಸ್ವಭಾವದಿಂದ ಆ ಒಂದು ಉದಾಹರಣೆ ಬರ್ದಿಟ್ಟ ಮಾತು. ಅವಾಗ ಎದ್ದು ಕೂತ್ಕೊಂಡ್ರಿ ಇಬ್ರು. ಮಗಳೇ ಅಂತದ ಮಾತು. ಕೆಟ್ಟ ಗುಣದಿಂದ ನೋಡ್ಲಿಲ್ಲ ಬೋವಜನು. ಮಗಳೇ, ನೀನು ಯವನಸ್ಥರು ನೋಡಿ, ಶ್ರೀಮಂತರು ನೋಡಿ ನೀನು ಹೋಗ್ಲಿಲ್ಲ. ಆದ್ರೆ ನೀನು ಮೊದಲಿನ ಒಂದು ಸ್ಥಿತಿಗಿಂತ ಈಗಿನ ಸ್ಥಿತಿ ಇನ್ನೂ ಉತ್ತಮವಾಗೈತಿ. ಎದಕ್ಕೆ ಗೊತ್ತಾ? ನೀನು ಲೋಕವನ್ನು ನೋಡಿ, ಲೋಕದ ಆಸೆ ನೋಡಿ ಹೋಗ್ಲಿಲ್ಲ. ನೀನು ದೇವರ ದೃಷ್ಟಿಯಲ್ಲಿ ಇನ್ನೂ ನೀತಿವಂತಳಾಗಿ, ದೇವರ ದೃಷ್ಟಿಯಲ್ಲಿ ಇನ್ನೂ ನೀನು ಏನಾಗಿ ಅಂತೇಳಿ ಆಯಮ್ಮನ ಬಗ್ಗೆ ಒಂದೆರಡು ಮಾತುಗಳು ಇಲ್ಲಿ ಬರೀತಿದ್ರ ಮಾತು. ಒಂದ್ಸಲ ಓದೋಣ ವಾಕ್ಯನ. ಆಗ ಅವನು, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ. ನೀನು ಬಡವರನ್ನ ಐಶ್ವರ್ಯವಂತರನ್ನ ಆದ ಯವನಸ್ಥರನ್ನು ನೋಡಿ ಹೋಗಲಿಲ್ಲ. ಯವನಸ್ಥರು ನೋಡಿ ನೀನು ಹೋಗಲಿಲ್ಲ ಅವರಿಂದ. ಈಗ ನಿನ್ನ ಪತಿ ಭಕ್ತಿಯು ಮುಂಚಿಗಿಂತ ವಿಶೇಷವಾದದ್ದು ಪ್ರತ್ಯಕ್ಷವಾಯಿತು ಎಂದು ಕಂಡ ನಮಗೆ ಕಾಣ್ತಮ್ಮ. ನೋಡ್ರಿ, ಎಲ್ಲರ ಗಮನ ಇಟ್ಟು ಕಳ್ಸ್ಕೊಡ್ರಿ. ಮಧ್ಯರಾತ್ರಿ ಒಬ್ಬ ಗಣಮಗದನಷ್ಟಲ್ಲಿ, ಒಬ್ಬ ಹೆಣ್ಣಮಗಳಿದವಷ್ಟೇ. ಬೈಬಲ್ ಪರಿಶುದ್ಧವಾದ ಗ್ರಂಥ. ಅದಕ್ಕೋಸ್ಕರವೇ ಬೋವಜ್ ಎದ್ದು ನೋಡಿದ್ರೆ ರೂತಳದ ಮಾತು. ರೂತಳಿಗೆ ಯವನ ಐತಿ, ರೂತಳಿಗೆ ಮುದುಕಿ ಅಲ್ಲಸಲಿ. ಬೋವಜನ ಯವನಸ್ಥನು ಎದ್ದು ಕೂತ್ಕೊಂಡು, ಯಾರು ನಿನ್ನ ಕೇಳ್ಕೊಳ್ಳೆ? ರೂತಳು, ನಾನು ನಿನ್ನ ದಾಸ ಅನ್ಕೊಳ್ಳೆ. ಇಬ್ರು ಕೂತ್ಕೊಂಡು ಹೇಳ್ತಾರೆ, ಅಮ್ಮ, ನೀನು ಲೋಕದಲ್ಲಿ ಶ್ರೀಮಂತರನ್ನ, ಬಡವರನ್ನ, ಯವನಸ್ಥರನ್ನ ನೋಡೋಗಿಲ್ಲ. ನೀನು ನಿನ್ನ ಮೊದಲಿನ ಒಂದು ಭಕ್ತಿಗಿಂತ ಈಗಿನ ಒಂದು ಚಿತ್ತ ಆಲೋಚನೆ ಒಳ್ಳೆಯದು. ಆದ್ರೆ ಒಂದು ಮಾತು ಕೇಳಿಸ್ಕೀವ ರಾತ್ರಿ ಅಂತ, ನನಗಿಂತ ಸಮೀಪ ಬಂದು ನಿನಗೆ ಒಬ್ಬಾತನಿದ್ದಾನೆ. ಆತನು ನಿನ್ನನ್ನು ಫಸ್ಟ್ ಮದುವೆ ಮಾಡಿಕೊಳ್ಬೇಕು. ಆತನು ಬೇಡ ಅಂದ್ರೆ ನಾನು ಮದುವೆ ಮಾಡಿಕೊಳ್ಬೇಕು. ಅದು ಧರ್ಮಶಾಸ್ತ್ರ ಪ್ರಕಾರ. ಆ ರಾತ್ರಿ ಮಾತನಾಡುವ ಮಾತು ಬೋವಜ್. ಹಲ್ಲೆಲೂಯಾ. ಯಾರ್ರಿ ಆ ರಾತ್ರಿಯಲ್ಲಿ ಅಂತ ಮಾತುಗಳು ಮಾತಾಡ್ಬೋದು? ಸಮಯ ಸಿಗಲಿದ್ರು ಪ್ಲಾನ್ಗಳು ಮಾಡ್ಕೊಂಡು ಹೋಗಿ ಪಾಪ ಮಾಡುವ ಪ್ರಪಂಚದಲ್ಲಿ ಬರ್ತಾ ಇರುವ ಜನರೇಷನ್ ಮಧ್ಯದಲ್ಲಿ ಬೋವಜ್ ಗೊತ್ತಾ, ನನಗಿಂತ ಸಮೀಪ ಬಂದು ಒಬ್ಬಾತನಿದ್ದಾನೆ. ಮನೆಗೆ ನನಗಿಂತ ಸಮೀಪ ಬಂದು ಒಬ್ಬಾತನಿದ್ದಾನೆ. ಮದುವೆ ಮಾಡ್ಕೊಂಡ್ರೆ ಆತನಿಂದ ಮಾಡ್ಕೋಬೇಕು. ಆತ ಬೇಡಂದ್ರೆ
ಅದು ನನಗೆ ಬರ್ತದೆ ಅಷ್ಟೇ ಹೊರತಾಗಿ ನನಗೆ ಬರಂಗಿಲ್ಲಮ್ಮ ಫಸ್ಟ್ನೇ ಸ್ಥಾನ ಅಂತ ಹೇಳ್ತಾರಮ್ಮ. ಆ ರಾತ್ರಿಯಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ, ಅಂತ ಪರಿಸ್ಥಿತಿಯಲ್ಲಿ ಪ್ರಿಯ ಮಕ್ಕಳಿಗೆ, ಪ್ರಪಂಚದಲ್ಲಿ ಅಂತ ಗುಣಗಳಿದ್ರೆ ದೇವರು ನಮ್ಮನ್ನು ಬೋವಾಜಂತರ ಆಶೀರ್ವಾದ ಮಾಡ್ತಾರೆ. ಅಲ್ಲೆಲ್ಲ ಹೇಳ್ರು ಸಾರಿ. ಯಾರ್ರಿ ಮದುವೆ ಮಾಡಿಕೊಂಡಿದ್ರು ಅಡ್ಡ ದಾರಿ ತುಳಿಯುವ ಪ್ರಪಂಚ, ಮದುವೆ ಮಾಡಿಕೊಂಡಿದ್ರು ಮಕ್ಕಳಾಗಿದ್ರು ವಯಸ್ಸಾಗಿ ಇದ್ರು ಕೆಟ್ಟ ದಾರಿ ತುಳಿಯುವ ಪ್ರಪಂಚದಲ್ಲಿ ವಾಸ ಮಾಡ್ತಾರೆ. ಆದ್ರೆ ಬೋವಜನ ಏನ್ ಹೇಳ್ತಾನೆ, ಮಗಳೇ ಅಂತ ಮಾತಾಡ್ತಾರೆ. ಅವಾಗ ಸರಿ ನಾನು ಏನ್ ಮಾಡ್ಬೇಕು ಅಂತಂದಾಗ, ನೀನು ಈ ರಾತ್ರಿ ಬಂದಿದ್ದೀವಿ ಇಲ್ಲೇ ಉಳುಕು, ಬೆಳಕಾರಕ್ಕಿನ ಮೊದಲೇ ನೀನು ಮನೆಗೆ ಹೋಗಿ ಅತ್ತೆಗೆ ಹೇಳು ಎಲ್ಲಾ ವಿಷಯಗಳು. ಈ ರೀತಿಯಾಗಿ ಹೇಳಿನ ಬೋವಜನ ಏನಂತ ಹೇಳಿನ, ಬೋವಾಜನಿಗಿಂತ ಸಮೀಪ ಬಂದು ಒಬ್ಬ ಆತನಿದ್ದರಂತೆ. ಆತನು ಮದುವೆ ಮಾಡಿಕೊಂಡ್ರೆ ಒಂದು ವೇಳೆ ಆತನ ಮಾಡಿಕೋಬೇಕಂತೆ, ಇಲ್ಲ ಆತ ಬೇಡ ಅಂದ್ರೆ ಬೋವಾಜ ಮಾಡ್ಕೊಂತಾರಂತೆ ಅತ್ತೆ ಅಂತ ಹೇಳಿದ ಮಾತು. ಅವಾಗ ಹೇಳುವಂತ ಮಾತು ನಾನು ಓದಿಸಿದ್ವಿ. ಇವಾಗ ಓದುವಾಗ 3:18 ಹೋಗ್ಬೋದ್ರಿ. 3:18 ನನ್ನ ಮಗಳೇ ಈ ಕಾರ್ಯವು ಹೇಗಾಗುವುದು ಗೊತ್ತಾಗುವವರೆಗೆ ಹೆಂಗ ಇರ್ಲಿ, ಇವಾಗ ಸುಮ್ಮನಿರು, ಏನು ಮಾತನಾಡಬೇಡ. ಇವತ್ತು ಅದನ್ನು ಅದನ್ನು ನೆರವೇರಿಸುವವರೆಗೆ ಅವನಿಗೆ ಸಮಾಧಾನ ಬರಕಲ್ಲ. ಕೊಟ್ಟ ಮಾತು ಏನ್ ಮಾಡತಕ್ಕ ಸಮಾಧಾನ ಹೋದನಿಗೆ ನೆರವೇರಿಸತಕ್ಕನ ಎಲ್ಲ ಏನ್ ಮಾಡತಕ್ಕನ ನೆರವೇರಿಸತಕ್ಕನ ಸಮಾಧಾನ ಇರಕಲ್ಲ ಮಾತು. ಯೇಸು ಕ್ರಿಸ್ತನು ಕೂಡ ಅಷ್ಟೇ ಮಕ್ಕಳೇ, ಕೊಟ್ಟ ಮಾತು ನೆರವೇರಿಸ್ತಾನೆ. ಏನಂತ ಹೇಳಿ ನೋಡ್ರಿ, ನೀವು ಅಗ್ನಿಯಲ್ಲಿ ನಡೆದ್ರು, ನೀವು ಬೆಂಕಿಯಲ್ಲಿ ನಡೆದ್ರು, ನೀವು ಸಮುದ್ರದ ಜಲ ಸಮೂಹಗಳ ಮೇಲೆ ನಡೆದ್ರು, ನನ್ನ ಕೃಪೆ ನಿಮ್ಮನ್ನು ಏನಾಗುದಿಲ್ಲ ಬಿಟ್ಟು ಹೋಗಲ್ಲ. ಕೊಟ್ಟ ಮಾತು ನೆರವೇರಿಸುವ ದೇವರು ಗುಣಲಕ್ಷಣ ಬೋವಾಜನಲ್ಲಿ ಮಾತು. ಏನು ನಿನ್ನ ಸಂಬಂಧಿ ಒಪ್ಪಿಕೊಂಡು ಮದುವೆ ಮಾಡ್ಕೊಂಡ್ರೆ ಓಕೆಮ್ಮ, ಒಂದು ವೇಳೆ ನಿಮ್ಮ ಸಂಬಂಧಿಕರ ಹತ್ರ ಇನ್ನೊಬ್ಬಾತನು ಆತನು ಒಪ್ಪಿಕೊಳ್ಳಾರ್ದೋದ್ರೆ ನಾನು ಆ ಮಾತು ನೆರವೇರಿಸ್ತಂತೇಳಿ ಬೆಳಿಗ್ಗೆ ಎದ್ದಾಗ್ತಾನೆ, ಊರು ಜನರ ಹತ್ರ ಹೋಗ್ತಾನೆ, ಅಲ್ಲಿ ಊರು ಮುಂದೆ ಕೂತ್ಕೊಂಡು ಜನರನ್ನ ಕರಿತಾನೆ, ಬರ್ರಿ ಯಜಮಾನ್ರಿ ಇಲ್ಲಿ ಕೂತ್ಕೊಳ್ರಿ, ಇಲ್ಲಿ ಎಲ್ಲ ಈ ಕಡೆ ಕೂತ್ಕೊಳ್ರಿ, ಈ ಕಡೆ ಕೂತ್ಕೊಳ್ರಿ. ನೋಡ್ರಿ, ನೆಹಮಿಯಿಂದ ಬಂದಿರುವಂತ ರೂತಳಿದ್ದಾಳೆ, ಆದ್ರೆ ಆತನ ಸಂಬಂಧಿಕರ ಆತನ ಮಾಡಿಕೊಳ್ಬೇಕು. ಒಂದು ವೇಳೆ ಆತನ ಬೇಡ ಅಂದ್ರೆ ಹೇಳ್ರಿ, ಇಲ್ಲೇ ಹೇಳ್ರಿ, ನನ್ನ ಎದುರಿಗೆ ಹೇಳ್ರಿ, ಈ ಊರು ಜನರ ಮಧ್ಯದಲ್ಲಿ ಹೇಳ್ರಿ, ನಾನು ಆ ಹೊಲವನ್ನು ಆಸ್ತಿನ ಆ ಒಂದು ರೂತನ ಮದುವೆ ಮಾಡಿಕೊಂಡು ಯಾರಾದ್ರೂ ತಿರ್ಕೊಂಡೋಗರು ಅವ್ರ ಹೆಸರನ್ನ ನಾಮಕರಣ ಮಾಡ್ಲಿಕ್ಕಾಗಿ ಹುಟ್ಟುವ ಮಗು ಅವರ ಮೊದಲ ಗಂಡನ ಹೆಸರು ಇಡಬೇಕಂತೇಳಿ ಆ ಪದ್ಧತಿ ಇತ್ತು ಧರ್ಮಶಾಸ್ತ್ರ ಪ್ರಕಾರ. ಅದು ಇಸ್ರಾಯೇಲ್ ಪದ್ಧತಿ ಮಾತು. ಯಾಕಂದ್ರೆ ಅವರ ವಂಶ ಇರಬೇಕು, ಭೂಮಿ ಮೇಲೆ ಅವರ ದೀಪ ಇರಬೇಕಂತೇಳಿ ಬೈಬಲ್ ಧರ್ಮಶಾಸ್ತ್ರ ಏನಂತ ಹೇಳಿ ಅಂತಂದ್ರೆ, ನೋಡ್ರಿ ನೀವು ಹತ್ತಿರ ಸಂಬಂಧಿಕರಪ್ಪ, ನೀವು ಆ ಹೊಲವನ್ನು ರೂತನ ನೀವು ಮದುವೆ ಮಾಡಿಕೊಳ್ಳ್ರಿ, ನಿಮಗೆ ಒಪ್ಪಿಸ್ಕೊಡ್ತೇವೆ. ಇಲ್ಲದೆ ಹೋದ್ರೆ ಈ 4 ಜನರ ಮಧ್ಯದಲ್ಲಿ 10 ಜನರು ಊರವರೆಲ್ಲ ಕೂತ್ಕೊಂಡ್ರಲ್ಲ, ಇವಾಗ ನೀನು ಮಾತಾಡ್ಬೇಕಂದಾಗ, ಇಲ್ಲಪ್ಪ ನಾನು ನನ್ನ ಆಸ್ತಿಯನ್ನು ನನ್ನ ಹೊಲವನ್ನು ನಷ್ಟಪಡಿಸ್ಕೊಳ್ಕಲ್ಲ, ನೀನೇ ಆಸ್ತಿನ ರೂತನ ನೀನೇ ತಗ ಅಂತ ಮಾತು. ಅವಾಗ ಆ ಜನರ ಮಧ್ಯದಲ್ಲಿ ಬೋವಜನು ರೂತಣ್ಣ ಮದುವೆ ಮಾಡಿಕೊಂಡ ಮಾತು. ಅಲ್ಲೆಲ್ಲ ಹೇಳುವ ಸಾರಿ ನ್ಯಾಯಬದ್ಧ ಪರವಾಗಿ ಮದುವೆ ಮಾಡ್ಕೊಂತಾಗಿ, ಕದ್ದು ಮುಚ್ಚಿ ಅಲ್ಲ. ಕಣದಲ್ಲಿ ಇಬ್ಬರು ಸೇರಿ ಪಾಪ ಮಾಡಿದ್ದಲ್ಲ, ಅವರು ಪರಿಶುದ್ಧವಾಗಿದ್ದಾರಂತೆ ಕಣದಲ್ಲಿ ಕೂಡ. ಮಧ್ಯರಾತ್ರಿ ಒಬ್ಬ ಸ್ತ್ರೀ ಅದಳ, ಮಧ್ಯರಾತ್ರಿ ಒಬ್ಬ ಪುರುಷನಿದ್ದಾನೆ, ಯಾರು ಇಲ್ಲ, ಅವ್ರು ಏನ್ ಮಾಡಿದ್ರು ಕೇಳಲಿಲ್ಲ, ಆದ್ರೆ ಪರಿಶುದ್ಧವಾಗಿದ್ದಾರಂತೆ. ಕ್ರೈಸ್ತರ ಜೀವಿತ ಅಂತಂದ್ರೆ ಅವಕಾಶ ನೋಡಿಕೊಂಡು ಹೋಗಿ ಪಾಪ ಮಾಡೋದಲ್ಲ. ಒಂದು ಎರಡನೇದು ಅವಕಾಶಕ್ಕೋಸ್ಕರವೇ ಕಾಯ್ತಾ ಇರೋದಲ್ಲ. ಅವಕಾಶ ಇರ್ಲಿ, ಅವಕಾಶದಿಂದ ಹೋಗ್ಲಿ, ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ಳುವಾಗ ನಾವು ಕೂಡ ಬೋವಜಂತರ ಕ್ಯಾರೆಕ್ಟರ್ ಉಳ್ಳವರಾಗ್ತೀವಿ. ಅಲ್ಲೆಲ್ಲ ಹೇಳೋದು ಸಾರಿ, ನಾವು ಕೂಡ ರೂತಳ ತರ ಕ್ಯಾರೆಕ್ಟರ್ ಉಳ್ಳವರಾಗ್ತೀವಿ. ರೂತು ಯಾರಲ್ಲ? ಸಭೆ ರೂತು. ಬೋವಜ್ ಯಾರಲ್ಲ? ಕ್ರಿಸ್ತನು ಬೋವಜ್. ರೂತಳ ಜೀವಿತದಲ್ಲಿ ಯಾವ ರೀತಿ ಎಲ್ಲ ಕಳ್ಕೊಂಡಿದ್ದು ಮತ್ತೆ ದೇವರು ಸಮಕೂಡಿಸಿದ ಮಾತು. ಸಮಕೂಡಿಸಿ ಆಯಂಗ ವಿವಾಹ ಆದ್ಮೇಲೆ ನೋಡ್ರಿ, ಆಯಂಗ ಮದುವೆ ಆಯ್ತು, ಬೋವಜನ ಮದುವೆ ಮಾಡಿಕೊಂಡು ಆಯಂಗ ಸಂತಾನವನ್ನು ದೇವರು ಆಶೀರ್ವಾದ ಮಾಡಿಕೊಟ್ಟ ಮಾತು. ಆಶೀರ್ವಾದ ಮಾಡಿಕೊಟ್ಟ ಮೇಲೆ ದೇವರು ಆಯಮ್ಮನ ಜೀವಿತದಲ್ಲಿ ತಂದಿರುವಂತ ಒಂದು ಆಶೀರ್ವಾದ. ಒಂದ್ಸಾರಿ ವಾಕ್ಯ ಓದೋಣ, ಒಂದ್ಸಾರಿ 4ನೇ ಅಧ್ಯಾಯ 13ನೇ ವಚನ ಓದ್ರಿ. ಬೋವಜನು ರೂತಳನ್ನು ಹೆಂಡತಿಯನ್ನಾಗಿ ಪರಿಗ್ರಹಿಸಲು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ಮಗನನ್ನು ಎತ್ತಳು. ಆಗ ಹೆಂಗಸರು ನೆಹೆಮಿ ಏನಂತ ಹೇಳಿದ್ರು, ಇವತ್ತು ನಿನಗೆ ಬಾಧ್ಯಸ್ಥನಾದ
ದಯಪಾಲಿಸಿದ ಯೆಹೋವನಿಗೆ ಏನಾಗ್ಲಿ ಸ್ತೋತ್ರವಾಗಲಿ. ಈ ಮಗನು ಇಸ್ರಾಯೇಲರಲ್ಲಿ ಹೆಸರು ಹೊಂದಲಿ. ಇವನು ನಿನ್ನನ್ನು ಉಜ್ಜೀವಿಸ ಮಾಡಲಿ. ವೃದ್ಧಾಪದಲ್ಲಿ ನಿನಗೆ ಏನಾಗಿದ್ದಾನೆ? ಸಂರಕ್ಷಕನಾಗಿರುವವನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗೆ ತನಗೆ ಏನಾಗಿರ್ಲಿ? ಉತ್ತಮಳಾಗಿರ್ಲಿ. ನಿನ್ನ ಸೊಸೆಯು ಇವನನ್ನು ಎತ್ತಳ ಎಂದು ಹೇಳಿದಳು. ನೆಹೆಮಿ ಆ ಮಗುವನ್ನು ಉಡಿಲಲ್ಲಿಟ್ಟುಕೊಂಡು ಸಾಕುತ್ತಿದ್ದಳು. ನೆರೆಯವರು ಹೆಂಗಸರು ನೆಹೆಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಹೇಳಿ ಆ ಮಗನಿಗೆ ಏನಂತ ಹೆಸರಿಟ್ಟರು? ಒಬೇದನೆಂದು ಹೆಸರಿಟ್ಟರು. ಇವಾಗ 22ನೇ ವಚನ ಹೋಗ್ರಿ. ಒಬೇದನು ಇಸಾಯನನ್ನು ಪಡೆದನು. ಇಸಾಯನು ದಾವೀದನನ್ನು ಪಡೆದನು. ಚಪಳ ತಟ್ಟನೆಲ್ಲರೂ ಹಲ್ಲೆಲೂಯಾ. ಯಾರ ವರ್ಷದಲ್ಲಿ ಬಂದನ ದಾವೀದ ಹೇಳಿರುವಾಗ? ರೂತಳ ಹೊಟ್ಟೆಯಿಂದ ಬಂದನ ಮಾತು ದಾವೀದ. ದಾವೀದನ ಹೊಟ್ಟೆಯಲ್ಲಿ ಯೇಸು ಕ್ರಿಸ್ತನ ಬಂದನ. ಆಮೇಲೆ ಹೇಳಲ್ಲ ಒಂದ್ಸಾರಿ, ಬೇಡವಾದ ಜೀವಿತ, ಬೇಕಾಗಲಾರದಂತ ಜೀವಿತ, ವಿಧವೆಯ ಜೀವಿತ, ಶಾಪಗ್ರಸ್ತ ಜೀವಿತ, ರೂತಳ ಜೀವಿತ, ಕಸದ ಜೀವಿತ, ಯಾರು ಏನ್ ಬೇಕಾದ್ರೂ ಮಾಡಿದ್ರು ಕೇಳಲಾರದ ಜೀವಿತದಲ್ಲಿ ತನ್ನ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಬಹುವಚನಾಯಮನ ಜೀವಿತದಲ್ಲಿ ಬಲವಂತನಾಗಿ ಬಲಪಡಿಸುತ್ತಾ, ಆದರಿಸುತ್ತಾ, ಆಯಮನ ಪ್ರೀತಿಸುತ್ತಾ, ಆಯಮನ ಜವಾಬ್ದಾರಿ ತಗೊಳ್ಕೊಳ್ತಾ ಕೊಟ್ಟ ಮಾತು ನೆರವೇರಿಸೋದಕ್ಕಾಗಿ ದೇವರ ಕುಟುಂಬನ ಏನ್ ಮಾಡಿದ? ಆಶೀರ್ವಾದ ಮಾಡಿ ಓಬೇದನನ್ನು ಕೊಟ್ಟು ರೂತಳ ಹೊಟ್ಟೆಯಲ್ಲಿ, ಓಬೇದನ ಹೊಟ್ಟೆಯಲ್ಲಿ ಇಸಾಯನ ಕೊಟ್ಟು, ಇಸಾಯನ ಹೊಟ್ಟೆಯಲ್ಲಿ ದಾವೀದನ ಕೊಟ್ಟು, ದಾವೀದನ ವಂಶಾವಳಿಯಲ್ಲಿ ಯೇಸು ಕ್ರಿಸ್ತನ ಹುಟ್ಟುವ ಹಾಗೆ ಮಾಡಿದಂತೆ ದೇವರು. ಒಂದ್ಸಲ ಆಲೋಚನೆ ಮಾಡ್ರಿ, ಇಷ್ಟು ಆಶ್ಚರ್ಯ ಕಾರ್ಯ. ಎಸ್, ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲರ ದೇವರಿಗೆ. ನೀನ್ ಅನ್ಕೊಂಡಿಯೇನೋ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಇರ್ಬೇಕು, ನನ್ನ ಕುಟುಂಬದ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ನನ್ನ ವಂಶದ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ನಮಗೆ ಬ್ಯಾಕ್ ಗ್ರೌಂಡ್ ಇರ್ಬೇಕು. ನೋ 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 ನೋ. ನೀನು ಎಲ್ಲ ಕಳ್ಕೊಂಡು ಹೋಗಿದ್ರು ಕೂಡ ನೀನು ದೇವರ ಮಾತು ಕೇಳಿ ವಿದ್ಯಳಾದ್ರೆ ನಿನ್ನ ಕ್ಯಾರೆಕ್ಟರ್ ಬದಲಾವಣೆ ಮಾಡುವ ಆತನ ದೇವರಾಗಿ ಮಾತು. ಹಲ್ಲೆಲೂಯಾ. ಎದಕ್ಕೆ ಗೊತ್ತಾ? ರೂತಳ ಜೀವಿತದಲ್ಲಿ ಏನಿಲ್ಲ, ಎಲ್ಲ ಶೂನ್ಯ, ಎಲ್ಲ ಜೀರೋ. ಶಾಪಗ್ರಸ್ತ ಸ್ತ್ರೀ, ವಿಧಿವೆ, ಮುಪ್ಪಿನ ಕಾಲದಲ್ಲಿ ಅತ್ತೆಯಿಂದ ಬಂದು ಆಯಮ್ಮನ ಹತ್ರ ಕೆಲಸ ಮಾಡ್ತಾಳ, ಏನಿಲ್ಲ ಜೀವಿತದಲ್ಲಿ. ಆದ್ರೆ ದೇವರು ಆಯಮ್ಮನ ಜೀವಿತವನ್ನು ಏನ್ ಮಾಡಿದ? ಆಶೀರ್ವಾದಕರವಾಗಿ ಭೂಮಿಯಲ್ಲಿಟ್ಟು ಅನೇಕರಿಗೆ ಮಾದರಿಯಾಗಿ ಜೀವಿಸುವ ಹಾಗೆ ತೋರಿಸಿದ ಮಾತು. ನಿನಗೆ ಯಾವ ಆಲೋಚನೆ ಇದೆ? ರೂತಳ ಗುಣಗಳು ನಿನ್ನಲ್ಲಿದ್ದಾವ? ಇಲ್ಲ ಬಹುವಚನ ಗುಣಗಳನ್ನು ನೀನು ಇಟ್ಕೊಂಡಿದ್ಯಾ? ಒಂದ್ಸಲ ಆಲೋಚನೆ ಮಾಡು. ಯಾಕಂದ್ರೆ ಯವನಸ್ಥರು ನೋಡಿ ಅದು ಹೋಗ್ಲಿಲ್ಲಂತೆ, ಶ್ರೀಮಂತರು ನೋಡಿ ಹೋಗ್ಲಿಲ್ಲಂತೆ, ತನ್ನ ಹತ್ತೆ ಏನ್ ಹೇಳಿದ್ದು ಆ ರೀತಿಯಾಗಿ ನಡ್ಕೊಂಡಂತೆ. ಯಾರು? ರೂತಳು. ಅಮ್ಮ, ನಿನಗೆ ಆಶೀರ್ವಾದ ಎಲ್ಲೇ ಕೊಡ್ತಾ? ನಿನ್ನ ಮನೆಯಲ್ಲಿ ದೊಡ್ಡವರ ಮಾತು ಹೇಳುವಾಗ ಮಾತ್ರ ನಿನಗೆ ಆಶೀರ್ವಾದ. ನಿನ್ನ ಮನೆಯಲ್ಲಿ ದೊಡ್ಡವರು ಹೇಳುವಾಗ ಮಾತ್ರ ನಿನಗೆ ಶುಭವಾಗ್ತತೆ. ನಿನ್ನ ಮನೆಯಲ್ಲಿ ದೊಡ್ಡವರು ಹೇಳುವಾಗ ಅವ್ರು ಅದ್ರ ಪ್ರಕಾರ ನಡ್ಕೊಂಡಾಗ ನಿನ್ನ ಜೀವಿತದಲ್ಲಿ ಆಶೀರ್ವಾದ ದೇವರು ತಂದಿರ್ತಾನೆ ಮಾಡ್ತೀವಿ. ಅಷ್ಟೇ ಹೊರತ ನಿನ್ನ ಇಷ್ಟ ಬಂದಂಗೆ ದಾರಿ ಹಾಚ್ಕೊಂಡು ನಿನ್ನ ಇಷ್ಟ ಬಂದಂಗೆ ಜೀವನ ಮಾಡಿದ್ರೆ ಆಶೀರ್ವಾದ ಬರಂಗಿಲ್ಲಮ್ಮ. ಆಶೀರ್ವಾದ ಎಲ್ಲಿಂದ ಬರ್ತದೆ ಅಂದ್ರೆ ದೇವರ ಮಾತು ಕೇಳುವಾಗ. ನೆಹೆಮಿ ಏನು ಹೇಳ್ತಾ ಇದ್ದೋ ಅದನ್ನೇ ಸೊಸೆ ಮಾಡ್ತಾ ಬಂದು ಮಾತು. ಅದಕ್ಕೋಸ್ಕರ ದೇವ್ರು ನೋಡಿ ಸುಮ್ಮನಾದ ಆಯಮ್ನ ವಂಶಾವಳಿಯನ್ನು, ಆಯಮ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಆಶೀರ್ವಾದ ಮಾಡ್ತಾ ಆಶೀರ್ವಾದ ಮಾಡ್ತಾ ಆಶೀರ್ವಾದ ಮಾಡ್ತಾ ಯೇಸು ಕ್ರಿಸ್ತನ ವರೆಗೆ ತಂದು ನಿಲ್ಲಿಸಿರತ್ತೆ. ಯೇಸು ಕ್ರಿಸ್ತನ ಹೆಂಗ್ ಹುಟ್ಟ್ಯಾನ್ರ ಅಂತ ಪ್ರಪಂಚಕ್ಕೆ ನಡೆದ್ರೆ ಚರಿತ್ರೆ ತೆಗೆದು ನೋಡಿಸಿರಂತೆ. ಯಾರು ಬೇಡವಾಗಲಾದ ಜೀವನದಿಂದ ಯೇಸು ಕ್ರಿಸ್ತನ ಅರ್ಥ ಏನ್ ಗೊತ್ತಾ? ಎಲ್ಲ ಇದ್ರೆ ನಮ್ಮರು ತಮ್ಮರಂತರ ಅಂತ ಲೋಕದ ಪದ್ಧತಿ. ಏನಿದ್ರು ಕೂಡ ದೇವರ ಪದ್ಧತಿ ಪ್ರೀತಿಸುವಂಥದ್ದು. ಅಲ್ಲೆಲ್ಲ ಹೇಳೋದು ಸಾರಿ, ಲೋಕದ ಪದ್ಧತಿ ಅದಲ್ಲ. ಎಲ್ಲ ಇದ್ರೆ ನಮ್ಮರು ತಮ್ಮರಂತರ, ಅದು ಲೋಕದ ಪದ್ಧತಿ. ಏನಿದ್ರು ನೀನು ಜೀರಾದಾಗ ನಿನ್ನನ್ನು ಪ್ರೀತಿಸುವ ಆತನ ಒಬ್ಬ ಆತನೆಂದರೆ ಆತನ ಯೇಸು.